ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಸ್ಪರ್ಧಾ ವಿವೇಕ. ಸೊ ಇಂದಿನ ಪ್ರಮುಖ ಪ್ರಚಲಿತ ಘಟನೆಗಳ ಕುರಿತು ನೋಡ್ತಾ ಹೋಗೋಣ. ಸೊ ರಾಜ್ಯ, ರಾಷ್ಟ್ರ, ಅಂತಾರಾಷ್ಟ್ರೀಯ ಸುದ್ದಿಗಳ ಕುರಿತು ನೋಡ್ತಾ ಹೋಗೋಣ. ಸೊ ಮೋರ್ ಇಂಪಾರ್ಟೆಂಟ್ ಏನಂತ ಕೇಳಿದ್ರೆ, ಒಂದೇ ತರಗತಿಯಲ್ಲಿ ಒನ್ ಲೈನರ್ ಕರೆಂಟ್ ಅಫೇರ್ಸ್ ಇರುತ್ತೆ, ನ್ಯೂಸ್ ಪೇಪರ್ ಅನಾಲಿಸಿಸ್ ಇರುತ್ತೆ, ಸಾಮಾನ್ಯ ಅಧ್ಯಯನದ ಬಗ್ಗೆ ಕೂಡ ಸುತ್ತಲೂ ಇರ್ತಕ್ಕಂಥ ಸಾಮಾನ್ಯ ಅಧ್ಯಯನದ ಹಲವಾರು ಮೊದಲುಗಳನ್ನು ಸಹಿತ ನೋಡ್ತಾ ಹೋಗೋಣ. ಸೊ ಈ ಎಲ್ಲ ವಿವಿಧ ರೀತಿಯ ಅಂಶಗಳನ್ನ ನೀವು ನೋಡ್ಬೇಕಂತಂದ್ರೆ ಈ ತರಗತಿಯನ್ನ ಸಂಪೂರ್ಣವಾಗಿ ನೋಡ್ಲೇಬೇಕು. ಸೊ ಮೊದಲ ಪ್ರಶ್ನೆ ಅನ್ನೋದಕ್ಕಿಂತಲೂ ಇವತ್ತು ನ್ಯೂಸ್ ಪೇಪರ್ ಅನಾಲಿಸಿಸ್ ಮೇಲೆ ಡಿಸ್ಕಷನ್ ಮಾಡ್ತಾ ಹೋಗೋಣ. ಇದು ಮುಂಬರುವ ಹಲವಾರು ಎಕ್ಸಾಮ್ಗಳಿಗೆ ಹೆಲ್ಪ್ ಆಗುತ್ತೆ. ಸೊ ಮೋರ್ ಇಂಪಾರ್ಟೆಂಟ್ ಏನಂತ ಕೇಳಿದ್ರೆ, ಲಿಂಡಾ ಅವರಿಗೆ ಚೆಕ್ ಗಣರಾಜ್ಯದ ಯುವ ತಾರೆ ಈಕೆ ಟೆನ್ನಿಸ್ ಟೂರ್ನಮೆಂಟಿನ ವಾರ್ಷಿಕ ಟೆನ್ನಿಸ್ ಟೂರ್ನಮೆಂಟಿನಲ್ಲಿ ಮೋರ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಏನಂತ ಕೇಳಿದ್ರೆ, ವಿಂಬಲ್ಡನ್ ಟೂರ್ನಮೆಂಟ್ನಲ್ಲಿ ವಾರ್ಷಿಕವಾಗಿ ನಡೆಯುವ ವಿಂಬಲ್ಡನ್ ಟೂರ್ನಮೆಂಟ್ನಲ್ಲಿ ಏನೇಳಿ ಮಹಿಳೆಯರ ವಿಭಾಗದಲ್ಲಿ ಜಕ್ ಗಣರಾಜ್ಯದ ರಿಪಬ್ಲಿಕ್ ಆಫ್ ಗಣರಾಜ್ಯ ಅಂತ ಕರಿತೀವಿ. ಸೊ ಆ ದೇಶದ ಯುವ ತಾರೆ ಲಿಂಡಾ ನೋಸ್ಕವಾ ಅಂತ ಹೇಳ್ಬಿಟ್ಟು ಅವ್ರು ಏನಪ್ಪಾ ಅಂತ ಕೇಳಿದ್ರೆ, ಮಹಿಳಾ ಸಿಂಗಲ್ಸ್ನ ಕಿರೀಟವನ್ನು ಮುಡಿಗೇರಿಸಿಕೊಂಡಿರ್ತಕ್ಕಂಥದ್ದು ಬಹಳ ವಿಶೇಷತೆ. ಸೊ ಈಕೆ ಸ್ವದೇಶಿಯ ಮಹಿಳೆಯಾಗಿರ್ತಕ್ಕಂಥ ಕರೋಲಿನಾ ಮುಕಾವಾ ಅವರ ಜೊತೆಗೆ ಕರೋಲಿನಾ ಮುಕಾವಾ, ಓಕೆ, ಸೊ ಇವರೊಂದಿಗೆ ಹೋರಾಡುವುದರ ಜೊತೆಗೆ ಇವರು ವಾರ್ಷಿಕವಾಗಿ ನಡೆಯುವ 3ನೇ ಅತ್ಯುನ್ನತ ಟೆನ್ನಿಸ್ ಟೂರ್ನಮೆಂಟಿನ ಮಹಿಳೆಯರ ಸಿಂಗಲ್ಸ್ ವಿಭಾಗದಲ್ಲಿ ಪ್ರಶಸ್ತಿಯನ್ನು ತಮ್ಮದಾಗಿಸಿಕೊಂಡಿದ್ದಾರೆ. ಸೊ ಗೊತ್ತಿರಬೇಕು, ಬಹಳ ಇಂಪಾರ್ಟೆಂಟು. ಈ ವಿಂಬಲ್ಡನ್ ಟೂರ್ನಮೆಂಟ್ ಎಲ್ಲಿ ನಡೀತದೆ ಅಂತ ಹೇಳ್ಬಿಟ್ಟು ನಾವು ನೋಡೋದಾದ್ರೆ, ವಿಂಬಲ್ಡನ್ ಟೂರ್ನಮೆಂಟ್ ಇದು ಇಂಗ್ಲೆಂಡಿನಲ್ಲಿ ನಡೀತದೆ ಅಥವಾ UK ಯಲ್ಲಿ ನಡೀತದೆ. ಸೊ ವಾರ್ಷಿಕವಾಗಿ ನಿಮಗೆ ಗೊತ್ತಿರಬೇಕು, ವಾರ್ಷಿಕವಾಗಿ 4 ಟೆನ್ನಿಸ್ ಟೂರ್ನಮೆಂಟ್ಗಳು ನಡೀತವೆ. ಪ್ರಾಥಮಿಕವಾಗಿ ಆಸ್ಟ್ರೇಲಿಯಾ, ನೆಕ್ಸ್ಟ್ ಸೆಕೆಂಡ್ ಎಲ್ಲಿ ಅಂತ ಕೇಳಿದ್ರೆ ಫ್ರೆಂಚ್, ಥರ್ಡ್ ವಿಂಬಲ್ಡನ್, ವಿಂಬಲ್ಡನ್, ಫೋರ್ತ್ USA. ಸೊ ಈ 4 ಟೂರ್ನಮೆಂಟ್ಗಳಲ್ಲಿ 3ನೇದಾಗಿರ್ತಕ್ಕಂಥ ಮಹಿಳೆಯರ ವಿಭಾಗದಲ್ಲಿ ಏನಪ್ಪಾ ಅಂತ ಕೇಳಿದ್ರೆ, ಚೆಕ್ ರಿಪಬ್ಲಿಕ್ನ ಯುವ ತಾರೆ ಲಿಂಡಾ ನೋಸ್ಕವಾ ಅವರು ಈ ಮಹಿಳೆಯರ ಸಿಂಗಲ್ಸ್ ಟೆನ್ನಿಸ್ ಟೂರ್ನಮೆಂಟ್ನ ಕಿರೀಟವನ್ನು ಮುಡಿಗೇರಿಸಿಕೊಂಡಿದ್ದಾರೆ. ಮುಂಬರುವ PC, PSI, SDFDಗೆ ಈ ಕುರಿತು ಖಂಡಿತ ಎಕ್ಸಾಮ್ಗೆ ಕೇಳ್ತಾರ, ಬಹಳ ಇಂಪಾರ್ಟೆಂಟ್. ಓಕೆ, ಲಿಂಡಾ ನೋಸ್ಕೋವಾ ಈಕೆ ಯಾವ ದೇಶದಕ್ಕೆ ಸಂಬಂಧಪಟ್ಟಿದ್ದಾರೆ ಅಂತ ಕೇಳೋ ಚಾನ್ಸ್ ಇರುತ್ತೆ. ಇಲ್ಲ ಅಂತ ಕೇಳಿದ್ರೆ ಯಾವ ಟೆನ್ನಿಸ್ ಟೂರ್ನಮೆಂಟ್ನಲ್ಲಿ ಪ್ರಶಸ್ತಿಯನ್ನು ತಮ್ಮದಾಗಿಸಿಕೊಂಡ್ರು ಅಂತ ಕೇಳೋ ಚಾನ್ಸ್ ಇರುತ್ತೆ. ಸೊ ಗೊತ್ತಿರಲಿ, ಇದೇ ವಿಂಬಲ್ಡನ್ ಟೂರ್ನಮೆಂಟಿನ ಪುರುಷರ ವಿಭಾಗದಲ್ಲಿ, ಓಕೆ, ಎಲ್ಲಿ ಪುರುಷರ ವಿಭಾಗದಲ್ಲಿ ಇಟಲಿಯ ಯಾನಿಕ್ ಸಿನ್ನಾರ್ ಅವರು, ಓಕೆ, ಯಾವ ದೇಶ ಅಂತ ಕೇಳಿದ್ರೆ ಇಟಲಿಯ ಯಾನಿಕ್ ಸಿನ್ನಾರ್ ಅವರೇನಪ್ಪಾ ಅಂತ ಕೇಳಿದ್ರೆ, ಪುರುಷರ ವಿಭಾಗದಲ್ಲಿ ವಿಂಬಲ್ಡನ್ ಟೂರ್ನಮೆಂಟ್ನ ಒಂದು ಪ್ರಶಸ್ತಿಯನ್ನು ಇವರು ಏನ್ ಮಾಡ್ತಾರೆ ಅಂತ ಕೇಳಿದ್ರೆ ಮುಡಿಗೇರಿಸಿಕೊಳ್ಳುತ್ತಾರೆ. ಯಾವ ವಿಭಾಗದಲ್ಲಿ? ಪುರುಷರ ವಿಭಾಗದಲ್ಲಿ. ಓಕೆ, ಇವರು ನಿಮಗೆ ಗೊತ್ತಿರಲಿ, ಅಲೆಕ್ಸಾಂಡರ್ ಜ್ವರೇವ್ ಅವರ ಒಂದು ಸ್ಥಾನವನ್ನ ಹಿಂದಿಕ್ಕಿ ಪ್ರಾಥಮಿಕವಾಗಿ ವಿಶ್ವ ಟೆನ್ನಿಸ್ ಟೂರ್ನಮೆಂಟಿನ ರ್ಯಾಂಕಿಂಗ್ ನಲ್ಲಿ ಪ್ರಸ್ತುತ ಪ್ರಥಮ ಸ್ಥಾನದಲ್ಲಿದ್ದಾರೆ. ಓಕೆ, ದ್ವಿತೀಯ ಸ್ಥಾನದಲ್ಲಿ ಯಾರಿದ್ದಾರೆ ಅಂತ ಕೇಳಿದ್ರೆ ಅಲೆಕ್ಸಾಂಡರ್ ಜ್ವರೇವ್ ಅವರಿದ್ದಾರೆ. ಸೊ ಗೊತ್ತಿರಬೇಕು, ವಾರ್ಷಿಕವಾಗಿ ನಡೆಯುವ ಆಸ್ಟ್ರೇಲಿಯಾ ಆಗಿರ್ಬೋದು, ಫ್ರೆಂಚ್ ಆಗಿರ್ಬೋದು, ಈಗ ಸದ್ಯ ನಡೀತಕ್ಕಂಥ ವಿಂಬಲ್ಡನ್, ಓಕೆ, ಲಂಡನ್ನಿನಲ್ಲಿ ನಡೀತದ. ಇಲ್ಲಿ ಪುರುಷರ ವಿಭಾಗದಲ್ಲಿ ಟೆನ್ನಿಸ್ ಟೂರ್ನಮೆಂಟ್ ಅನ್ನ ವಿಜೇತರು ಯಾರಂತ ಕೇಳಿದ್ರೆ ನಿಮಗೆ ಗೊತ್ತಿರಬೇಕು, ಯಾನಿಕ್ ಸಿನ್ನರ್ ಅವರು. ಯಾವ ದೇಶಕ್ಕೆ ಸಂಬಂಧಪಟ್ಟಿದ್ದಾರೆ ಅಂತ ಕೇಳಿದ್ರೆ ಇಟಲಿ ದೇಶಕ್ಕೆ ಸಂಬಂಧಪಟ್ಟಿದ್ದಾರೆ. ಓಕೆ, ಸೊ ಇವರು 3ನೇ ಸ್ಥಾನದಲ್ಲಿ ಯಾರಿದ್ದಾರೆ ಅಂತ ಕೇಳಿದ್ರೆ ಸ್ಪೇನಿನ ಟೆನ್ನಿಸ್ ತಾರೆ ಕಾರ್ಲೋಸ್ ಅಲ್ಕರಾಜ್ ಅವರು ಇರ್ತಕ್ಕಂಥದ್ದು ಬಹಳ ಇಂಪಾರ್ಟೆಂಟು. ATP ರ್ಯಾಂಕಿಂಗ್ ನಲ್ಲಿ 2ನೇ ಸ್ಥಾನಕ್ಕೆ ಅಲೆಕ್ಸಾಂಡರ್ ಜ್ವರೇವ್ ಅವರು ಬಂದ್ರೆ, ಪ್ರಥಮ ಸ್ಥಾನದಲ್ಲಿ ಯಾರಿದ್ದಾರೆ ಅಂತ ಕೇಳಿದ್ರೆ ಯಾನಿಕ್ ಸಿನ್ನರ್ ಅವರಿದ್ದಾರೆ. ಯಾನಿಕ್ ಸಿನ್ನರ್ ಅವರು ಏನು ವಿಂಬಲ್ಡನ್ ಪುರುಷರ ಟೆನ್ನಿಸ್ ಟೂರ್ನಮೆಂಟಿನ 2026ರ ವಿಜೇತರು. ಓಕೆ, ಈ ಖಂಡಿತ ಎಕ್ಸಾಮ್ಗೆ ಕೇಳ್ತಾರೆ. ವಾರ್ಷಿಕವಾಗಿ ನಡೆಯುವ ಅಷ್ಟು ಟೂರ್ನಮೆಂಟ್ಗಳ ಬಗ್ಗೆ ನೋಡೋದಾದ್ರೆ, ಮೋರ್ ಇಂಪಾರ್ಟೆಂಟ್ ಏನಪ್ಪಾ ಅಂತ ಕೇಳಿದ್ರೆ, ಪುರುಷರ ವಿಭಾಗದಲ್ಲಿ ಅಂದ್ರೆ ವಾರ್ಷಿಕವಾಗಿ ನಡೆಯುವ ಪುರುಷರ ವಿಭಾಗದಲ್ಲಿ ಇಲ್ಲಿದೆ ನೋಡಿ, 2026ರ ಟೆನ್ನಿಸ್ ಗ್ರ್ಯಾಂಡ್ ಸ್ಲಾಮ್ಗಳಿವು. ಓಕೆ, ಸೊ ನಾನು ಆಗ್ಲೇ ಹೇಳಿದೆ ನಿಮ್ಗೆ ಎಲ್ಲಿ ನಡೀತದ. ಆಸ್ಟ್ರೇಲಿಯಾ ದೇಶದಲ್ಲಿ ಪ್ರಾಥಮಿಕವಾಗಿ ನಡೆದ್ರೆ, ನೆಕ್ಸ್ಟ್ ಫ್ರೆಂಚ್
ಫ್ರೆಂಚ್ ಓಪನ್ ಟೆನ್ನಿಸ್ ಟೂರ್ನಮೆಂಟ್, ದೆನ್ ಅದಾದ್ಮೇಲೆ ವಿಂಬಲ್ಡನ್ ಟೆನ್ನಿಸ್ ಟೂರ್ನಮೆಂಟ್, ಇನ್ನು ಕೊನೆಯದಾಗಿ ವಾರ್ಷಿಕವಾಗಿ ನಡೆಯುವ ಕೊನೆಯದಾಗಿರ್ತಕ್ಕಂಥ USA ಟೆನ್ನಿಸ್ ಟೂರ್ನಮೆಂಟ್ ಇನ್ನೂ ಜರುಗಿಲ್ಲ. ಓಕೆ, ಈಗ ಆಸ್ಟ್ರೇಲಿಯಾದಲ್ಲಿ ಪುರುಷರ ವಿಭಾಗದಲ್ಲಿ ಯಾರು ಗೆದ್ದಿದ್ದಾರೆ? ಕಾರ್ಲೋಸ್ ಆಲ್ಕರಾಜ್ ಅವರು ಗೆದ್ದಿದ್ದಾರೆ. ಯಾವ ದೇಶಕ್ಕೆ ಸಂಬಂಧಪಟ್ಟಿದ್ದಾರಾ? ಸ್ಪೇನ್ಗೆ ಸಂಬಂಧಪಟ್ಟಿದ್ದಾರಾ? ಸ್ಪೇನಿನ ರಾಜಧಾನಿ ಮ್ಯಾಡ್ರಿಡ್. ಓಕೆ, ದೆನ್ ಮಹಿಳೆಯರ ವಿಭಾಗದಲ್ಲಿ ಯಾರು ಗೆದ್ದಿದಾರ? ಎಲೆನಾ ರೆಬೆಕಾನಾ ಗೆದ್ದಿದಾರ. ಇವರು ಯಾವ ದೇಶಕ್ಕೆ ಸಂಬಂಧಪಟ್ಟಾರ? ಕಜಕಿಸ್ತಾನಕ್ಕೆ ಸಂಬಂಧಪಟ್ಟಿದ್ದಾರೆ. ಇನ್ನು ಫ್ರೆಂಚ್ ವಿಭಾಗದ ಪುರುಷರ ಓಪನ್ ಟೆನ್ನಿಸ್ ಟೂರ್ನಮೆಂಟ್ ನಲ್ಲಿ ಜರ್ಮನಿಯ ಅಲೆಕ್ಸಾಂಡರ್ ಜ್ವೆರೇವ್ ಅವರು ಗೆದ್ದಿದ್ದಾರೆ. ಈಗ ಸದ್ಯ ATP ರ್ಯಾಂಕಿಂಗ್ ನಲ್ಲಿ ಇವರು 2ನೇ ಸ್ಥಾನದಲ್ಲಿ ಇರ್ತಕ್ಕಂಥದ್ದು. ಇನ್ನು ಮಹಿಳೆಯರ ಸಿಂಗಲ್ಸ್ ವಿಭಾಗದಲ್ಲಿ ಮೀರಾ ಆಂಡ್ರಿವಾ ಅವರು ಗೆದ್ದಿರ್ತಕ್ಕಂಥದ್ದು. ರಷ್ಯಾ ದೇಶಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಟೆನ್ನಿಸ್ ಮಹಿಳಾ ಆಟಗಾರ್ತಿ. ಇನ್ನು ವಿಂಬಲ್ಡನ್ನ ಈಗ ನಡೆದಿರ್ತಕ್ಕಂಥ ಇತ್ತೀಚೆಗೆ ಜರುಗಿರ್ತಕ್ಕಂಥ ಪುರುಷರ ವಿಭಾಗದಲ್ಲಿ ಇಟಲಿಯ ಜಾನಿಕ್ ಸಿನ್ನರ್ ಅವರು ಗೆದ್ದರೆ, ಮಹಿಳೆಯರ ವಿಭಾಗದಲ್ಲಿ ಲಿಂಡಾ ನೋಸ್ಕಾ ಅವರು ಗೆದ್ದಿದ್ದಾರೆ. ಲಿಂಡಾ ನೋಸ್ಕಾ ಅವರು ಯಾವ ದೇಶಕ್ಕೆ ಸಂಬಂಧಪಟ್ಟಿದ್ದಾರೆ ಅಂತ ಕೇಳಿದ್ರೆ ಚೆಕ್ ಗಣರಾಜ್ಯಕ್ಕೆ ಸಂಬಂಧಪಟ್ಟಿದ್ದಾರೆ. ರಿಪಬ್ಲಿಕ್ ಆಫ್ ಚೆಕ್ ಅಂತ ಹೇಳ್ಬಿಟ್ಟು ಕರೀತಾರೆ. ಸೊ 2026ನೇ ಸಾಲಿನ ಇವು ಟೆನ್ನಿಸ್ ಟೂರ್ನಮೆಂಟ್ಗಳು. ನಿಮಗೆ ಗೊತ್ತಿರಲಿ ವಾರ್ಷಿಕವಾಗಿ ಎಷ್ಟು ಟೆನ್ನಿಸ್ ಟೂರ್ನಮೆಂಟ್ಗಳು ಜರುಗ್ತಾವೆ ಅಂತ ಕೇಳಿದ್ರೆ, ನಾನು ಆಗಲೇ ಹೇಳಿದೆ ನಿಮ್ಗೆ, ಪ್ರಾಥಮಿಕವಾಗಿ ಆಸ್ಟ್ರೇಲಿಯಾ. ಸೊ 2ನೇದು ಏನಪ್ಪ ಅಂತ ಕೇಳಿದ್ರೆ ಫ್ರೆಂಚ್. ಓಕೆ, ಫ್ರೆಂಚ್. ಮೂರನೇದು ವಿಂಬಲ್ಡನ್. ಸೊ 4ನೇದೇ USA ಟೂರ್ನಮೆಂಟ್. ಓಕೆ, ಸೊ ಇದು ಗೊತ್ತಿರ್ಬೇಕು ನಮಗೆ. ಖಂಡಿತ ಎಕ್ಸಾಮ್ಗೆ ಏನು ಮಾಡ್ತಾನೆ ಅಂತ ಕೇಳಿದ್ರೆ ಖಂಡಿತ ಕೇಳ್ತಾನೆ. ಓಕೆ, ನೆಕ್ಸ್ಟ್ ಏನಿದೆ ನೋಡ್ತಾ ಹೋಗೋಣ. KPSCಯ ಅಧ್ಯಕ್ಷನಾಗಿರ್ತಕ್ಕಂಥ ಶಿವಶಂಕರಪ್ಪ ಸಾಹುಕಾರ್ ಅವರನ್ನ ಇತ್ತೀಚೆಗೆ ರಾಜ್ಯಪಾಲ ತಾವರ್ಚಂದ್ ಗೆಹ್ಲೋಟ್ ಅವರು ಅಮಾನತು ಮಾಡಿ ಈ ವರದಿಯನ್ನ ರಾಷ್ಟ್ರಪತಿಯವರಿಗೆ ಶಿಫಾರಸು ಮಾಡಲಾಗಿದೆ. ಸೊ ಏನಿದು ವಿವಾದ ಅಂತ ಕೇಳಿದ್ರೆ, ಶಿವಶಂಕರಪ್ಪ ಸಾಹುಕಾರ್ ಅವರು ತಮ್ಮ ಪುತ್ರಿ ಅಂದ್ರೆ ಮಗಳಿಗೆ ಏನಪ್ಪಾ ಅಂತ ಕೇಳಿದ್ರೆ ಆದಾಯ ಮತ್ತು ಜಾತಿ ಪ್ರಮಾಣ ಪತ್ರದಲ್ಲಿ ಕುಟುಂಬದ ವಾರ್ಷಿಕ ಆದಾಯ 40,000 ಇದೆ ಅಂತ ಹೇಳ್ಬಿಟ್ಟು ತೋರಿಸುವುದರ ಜೊತೆಗೆ ಇಡೀ KPSCಯ ಇತಿಹಾಸದಲ್ಲೇ 75 ವರ್ಷಗಳ ಮೊದಲ ಇಂಥ ಕ್ರಮ ಜರುಗಿರೋದು. ತನಿಖೆಗೆ ರಾಷ್ಟ್ರಪತಿಗಳಿಗೆ ರಾಜ್ಯಪಾಲರು ಶಿಫಾರಸು ಮಾಡಿರೋದು ಅಧಿಕಾರ ದುರುಪಯೋಗ ಮತ್ತು ಸ್ವಜನ ಪಕ್ಷಪಾತದ ಆರೋಪದ ಮೇರೆಗೆ. ಹಾಗಾದ್ರೆ ಈ ಕುರಿತು ಎಕ್ಸಾಮ್ಗೆ ಏನ್ ಕೇಳಬಹುದು? ಓಕೆ, ಸೊ ಈಗ ನಿಮಗೆ ಗೊತ್ತಿರಬೇಕಾ ಇಂಪಾರ್ಟೆಂಟ್ ಈ ಬಗ್ಗೆ ಎಕ್ಸಾಮ್ಗೆ ಏನ್ ಕೇಳಬಹುದು. ಕರ್ನಾಟಕ ಪಬ್ಲಿಕ್ ಸರ್ವಿಸ್ ಕಮಿಷನ್ನ ಅಧ್ಯಕ್ಷರಾಗಿರ್ತಕ್ಕಂಥ ಶಿವಶಂಕರಪ್ಪ ಸಾಹುಕಾರ್ ಅವರನ್ನ ಇತ್ತೀಚೆಗೆ ರಾಜ್ಯಪಾಲರಾಗಿರ್ತಕ್ಕಂಥ ತಾವರ್ ಚಂದ್ ಗೆಹ್ಲೋಟ್ ಅವರು ಅಮಾನತುಗೊಳಿಸಿ ಈ ವರದಿಯನ್ನ ರಾಷ್ಟ್ರಪತಿಯವರಿಗೆ ಶಿಫಾರಸು ಮಾಡಿರೋದು. ಓಕೆ, ಆದರೆ ನೇಮಕ ಮಾಡೋದು ರಾಜ್ಯದ KPSC ಅಧ್ಯಕ್ಷರನ್ನ ನೇಮಕ ಮಾಡೋದು ರಾಜ್ಯಪಾಲರೇ ಆಗಿರಬಹುದು. ಆದರೆ ನೆನಪಿಟ್ಟುಕೊಳ್ಳಿ, ಅಮಾನತು ಶಿಫಾರಸು ಯಾರ ಕೈಯಲ್ಲಿರ್ತದೆ ಅಂತ ಕೇಳಿದ್ರೆ ಪ್ರೆಸಿಡೆಂಟ್ ಅವರ ಕೈಯಲ್ಲಿರುತ್ತ. ಈಗ ಹಂಗಾಮಿಯಾಗಿ ಯಾರನ್ನ ನೇಮಕ ಮಾಡಲಾಗಿದೆ ಅಂತ ಕೇಳಿದ್ರೆ KPSCಯ ಹಂಗಾಮಿ ಅಧ್ಯಕ್ಷರನ್ನಾಗಿ KPSC ಹಿರಿಯ ಸದಸ್ಯರಾಗಿರ್ತಕ್ಕಂಥ B ಪ್ರಭುದೇವ್ ಅವರನ್ನು ಏನ್ ಮಾಡಲಾಗಿದೆ? ಪ್ರಭುದೇವ್ ಅವರನ್ನ ನೂತನವಾಗಿ ಆಯ್ಕೆ ಮಾಡಲಾಗಿದೆ. ಹಾಗಾದರೆ ನಿಮಗೆ ಗೊತ್ತಿರಲಿ, ಸಂವಿಧಾನದ ಎಷ್ಟನೇ ವಿಧಿಯು ಸಂವಿಧಾನದ 315ರಿಂದ 323ನೇ ವಿಧಿಯವರೆಗೂ KPSC ಮತ್ತು ರಾಜ್ಯದ KPSC ಮತ್ತು ಕೇಂದ್ರದ UPSCಯ ಬಗ್ಗೆ ತಿಳಿಸುತ್ತಾ. ಸೊ ಈ ಕುರಿತು ಏನೆಲ್ಲ ಮಾಹಿತಿ ಇದೆ ಅಂತ ಹೇಳ್ಬಿಟ್ಟು ನೋಡ್ತಾ ಹೋಗೋಣ. ನೋಡಿ, ನಾನು ಈಗಾಗಲೇ ಹೇಳಿದೆ ನಿಮಗೆ, ಸಂವಿಧಾನದ 315ರಿಂದ 323ನೇ ವಿಧಿಯವರೆಗೂ ಏನಾಗಿದೆ ಅಂತ ಕೇಳಿದ್ರೆ ಖಂಡಿತ ಎಕ್ಸಾಮ್ಗೆ ಕೇಳ್ತಾನೆ. ಸೊ ಏನೆಲ್ಲ ಇದೆ ಮಾಹಿತಿ ಅಂತ ನೋಡೋದಾದ್ರೆ ಬಹಳ ಇಂಪಾರ್ಟೆಂಟು. ನೋಡೋಣ ಏನಿದೆ ಮಾಹಿತಿ. ಸಂವಿಧಾನದ 315ನೇ ವಿಧಿ ಏನ್ ಹೇಳುತ್ತಾ ಅಂತ ಕೇಳಿದ್ರೆ, ರಾಜ್ಯಕ್ಕೆ ಒಂದು KPSC ಇರಬೇಕಂತ ಹೇಳ್ತದ. ನಾನು ಆಗ್ಲೇ ಹೇಳಿದೆ ನಿಮಗೆ, 315ರಿಂದ 323 ಇದು ರಾಜ್ಯದಲ್ಲಿ KPSCಯ ಬಗ್ಗೆ ತಿಳಿಸಿದರೆ ಕೇಂದ್ರದಲ್ಲಿ UPSCಯ ಬಗ್ಗೆ ತಿಳಿಸುತ್ತದೆ. 315ನೇ ವಿಧಿಯು ಒಂದು ರಾಜ್ಯಕ್ಕೆ ಲೋಕಸೇವಾ ಆಯೋಗ ಇರಬೇಕಂತ ಹೇಳಿದ್ರು ಸಹ ಕೇಂದ್ರದಲ್ಲಿ ಇಂಪಾರ್ಟೆಂಟು ಕೇಂದ್ರದಲ್ಲೂ ಸಹ ಒಂದು ಲೋಕಸೇವಾ ಆಯೋಗ ಇರಬೇಕು ಅಥವಾ UPSC ಇರಬೇಕಂತ ಹೇಳ್ಬಿಟ್ಟು ಹೇಳುತ್ತೆ. ಇಲ್ಲಿದೆ ನೋಡಿ, 315ನೇ ವಿಧಿಯು ಲೋಕಸೇವಾ ಆಯೋಗವನ್ನ ಅಥವಾ KPSC ಒಂದು ಅವಕಾಶವನ್ನು ಕಲ್ಪಿಸುತ್ತದೆ. ಕೇಂದ್ರಕ್ಕೂ ಸಹ UPSCಯನ್ನ ಕಲ್ಪಿಸುತ್ತದೆ. ಆರ್ಟಿಕಲ್ ನಂಬರ್ ಆಫ್ 350. ಓಕೆ, ನೆಕ್ಸ್ಟ್ 316ನೇ ವಿಧಿ ಏನ್ ಹೇಳ್ತದ? ನೆನಪಿಟ್ಟುಕೊಳ್ಳಿ, 316ನೇ ವಿಧಿಯು ರಾಜ್ಯದಲ್ಲಿ ಆದ್ರೆ KPSCಯ ಅಧ್ಯಕ್ಷರು ಮತ್ತು ಇತರ ಸದಸ್ಯರ ಅವಧಿಯನ್ನ ತಿಳಿಸುತ್ತದೆ. ಹಾಗಾದ್ರೆ KPSC ಅಧ್ಯಕ್ಷರ ಅಧಿಕಾರದ ಅವಧಿ ಎಷ್ಟಿದೆ ಅಂತ ಕೇಳಿದ್ರೆ 6 ವರ್ಷ ಇಲ್ಲವೇ 62 ವರ್ಷ.
ಆದರೆ ನೆನ್ಪಿಟ್ಟುಕೊಳ್ಳಿ, UPSCಯ ಅಧ್ಯಕ್ಷರ ಅಧಿಕಾರದ ಅವಧಿ ಕೇಳಿದ್ರೆ 6 ವರ್ಷ ಇಲ್ಲವೇ 65 ವರ್ಷ. ಇವು ನಿಮಗೆ ಗೊತ್ತಿರಬೇಕು. ರಾಜ್ಯದಲ್ಲಿ ಆದರೆ ರಾಜ್ಯದ ಏನು KPSCಯ ಕರ್ನಾಟಕ ಪಬ್ಲಿಕ್ ಸರ್ವಿಸ್ ಕಮಿಷನ್ನ ರಾಜ್ಯದ ಪಬ್ಲಿಕ್ ಸರ್ವಿಸ್ ಕಮಿಷನ್ನ ಅಧ್ಯಕ್ಷರ ಮತ್ತು ಸದಸ್ಯರ ಅಧಿಕಾರದ ಅವಧಿ ಕೇಳಿದ್ರೆ 6 ವರ್ಷ ಇಲ್ಲ 65 ವರ್ಷ. UPSCಯ ಅಧ್ಯಕ್ಷ ಮತ್ತು ಸದಸ್ಯರ ಅಧಿಕಾರದ ಅವಧಿ ಕೇಳಿದ್ರೆ 6 ವರ್ಷ ಇಲ್ಲವೇ 65 ವರ್ಷ. ಇನ್ನು 317ನೇ ವಿಧಿ ಏನ್ ಹೇಳ್ತದೆ? 317ನೇ ವಿಧಿಯು ಅಧಿಕಾರದಿಂದ ತೆಗೆದುಹಾಕುವ ವಿಧಾನ ರಾಜ್ಯದಲ್ಲಿ. ಈಗ ಮೊದಲು KPSCಯ ಬಗ್ಗೆ ನೋಡೋಣ. ನೆನಪಿಟ್ಟುಕೊಳ್ಳಿ, KPSCಯ ಅಧ್ಯಕ್ಷರು ಮತ್ತು ಸದಸ್ಯರನ್ನ ಯಾರು ನೇಮಕ ಮಾಡ್ತಾರ? ರಾಜ್ಯಪಾಲರು ನೇಮಕ ಮಾಡುತ್ತಾರೆ. ಆದರೆ ತೆಗೆದುಹಾಕುವ ವಿಧಾನ ಯಾರ ಕೈಯಾಗೈತಪ್ಪ ಅಂತ ಕೇಳಿದ್ರೆ ರಾಷ್ಟ್ರಪತಿಯವರ ಕೈಯಲ್ಲಿರುತ್ತೆ. ನಿಮಗೆ ಗೊತ್ತಿಲ್ಲ. ಹಾಗಾದ್ರೆ ರಾಜ್ಯದಲ್ಲಿ ಆಯ್ತು. ಹಾಗಾದ್ರೆ ಇದೇ ಸೇಮ್ 317ನೇ ವಿಧಿ UPSCಯ ಬಗ್ಗೆ ಏನ್ ಹೇಳುತ್ತೆ ಅಂತ ಹೇಳ್ಬಿಟ್ಟು ನೋಡೋದಾದ್ರೆ, ನೆನಪಿಟ್ಟುಕೊಳ್ಳಿ, ಕೇಂದ್ರದಲ್ಲಿ ಇರ್ತಕ್ಕಂಥ ಪಬ್ಲಿಕ್ ಸರ್ವಿಸ್ ಕಮಿಷನ್ನ ಅಧ್ಯಕ್ಷರು ಮತ್ತು ಸದಸ್ಯರನ್ನ ನೇಮಕ ಮಾಡುವ ಅಧಿಕಾರ ಯಾರಿಗೈತೆ? ರಾಷ್ಟ್ರಪತಿಯವರಿಗೈತೆ. ಆದರೆ ತೆಗೆದುಹಾಕೋದು ಹೆಂಗಪ್ಪ ಅಂತ ಕೇಳಿದ್ರೆ ಸುಪ್ರೀಂ ಕೋರ್ಟಿನ ಸಲಹೆ ಮೇರೆಗೆ ಮಾತ್ರ ತೆಗೆದುಹಾಕಬೇಕು, ಇಲ್ಲಾಂದ್ರೆ ಬರೋಂಗಿಲ್ಲ. ಸುಪ್ರೀಂ ಕೋರ್ಟಿನ ಸಲಹೆ ಖಂಡಿತವಾಗ್ಲೂ ಅಗತ್ಯ ಇದೆ. ಇದು ಬಹಳ ಇಂಪಾರ್ಟೆಂಟ್. ಇನ್ನು ಆರ್ಟಿಕಲ್ ನಂಬರ್ 318 318ನೇ ವಿಧಿ ಏನ್ ಹೇಳ್ತದೆ ಅಂತ ಕೇಳಿದ್ರೆ, ಈ ಆಯೋಗದ ಸದಸ್ಯರು ಮತ್ತು ಸಿಬ್ಬಂದಿಯ ಸೇವಾ ನಿಯಮಗಳನ್ನು ರೂಪಿಸುವ ಅಧಿಕಾರವನ್ನ ರಾಜ್ಯಪಾಲರಿಗೆ ನೀಡುತ್ತಾರೆ. 318ನೇ ವಿಧಿಯು KPSCಯ ಸದಸ್ಯರ ಸಿಬ್ಬಂದಿಯ ಸೇವಾ ನಿಯಮಗಳನ್ನ ಯಾರಿಗೆ ನೀಡಬೇಕು? ರಾಜ್ಯದಲ್ಲಾದರೆ ರಾಜ್ಯಪಾಲರಿಗೆ, UPSC ಕೇಂದ್ರದಲ್ಲಾದರೆ ರಾಷ್ಟ್ರಪತಿಗೆ ನೀಡಬೇಕು. ಓಕೆ, ಇದು ಬಹಳ ಇಂಪಾರ್ಟೆಂಟ್. ಆರ್ಟಿಕಲ್ ನಂಬರ್ 315, 16, 17, 18 ವರೆಗೂ ಏನಪ್ಪಾ ಅಂತ ಕೇಳಿದ್ರೆ ಇರ್ತಕ್ಕಂಥದ್ದು ಏನೆಲ್ಲ ಮಾಹಿತಿ ಇತ್ತು? ಆರ್ಟಿಕಲ್ ನಂಬರ್ 315 ರಾಜ್ಯಗಳಿಗೆ ಒಂದು ಲೋಕಸೇವಾ ಆಯೋಗ ಇರಬೇಕು, ಕೇಂದ್ರದಲ್ಲಾದ್ರೆ UPSC ಇರಬೇಕು. ಇನ್ನು 316ನೇ ವಿಧಿ ಏನ್ ಹೇಳ್ತದ? ಅಧ್ಯಕ್ಷರು ಮತ್ತು ಸದಸ್ಯರ ನೇಮಕಾತಿ. ರಾಜ್ಯದ KPSC ಅಧ್ಯಕ್ಷ ಮತ್ತು ಸದಸ್ಯರನ್ನ ಯಾರು ನೇಮಕ ಮಾಡ್ತಾರೆ? ರಾಜ್ಯಪಾಲರು ನೇಮಕ ಮಾಡ್ತಾರೆ. ಅವರ ಅಧಿಕಾರದ ಅವಧಿ ಎಷ್ಟಿರುತ್ತೆ ಅಂತ ಹೇಳಿದ್ರೆ ನಿಮ್ಗೆ 6 ವರ್ಷ ಇಲ್ಲವೇ 65 ವರ್ಷ. ಆದರೆ ಕೇಂದ್ರದಲ್ಲಿ UPSCಯ ಅಧ್ಯಕ್ಷರು ಮತ್ತು ಸದಸ್ಯರ ಅಧಿಕಾರದ ಅವಧಿಯು 6 ವರ್ಷ ಇಲ್ಲವೇ 65 ವರ್ಷ. ಇನ್ನು 317ನೇ ವಿಧಿ ಏನ್ ಹೇಳ್ತದೆ? ನೆನಪಿಟ್ಟುಕೊಳ್ಳಿ, ನೇಮಕಾತಿಯ ಬಗ್ಗೆ ಹೇಳಿದ್ರೆ KPSC ಅಧ್ಯಕ್ಷರ ನೇಮಕಾತಿಯನ್ನು ರಾಜ್ಯಪಾಲರೇ ಮಾಡೋದು, ಆದರೆ ಅಧಿಕಾರದಿಂದ ತೆಗೆದುಹಾಕೋದು ಮಾತ್ರ ರಾಷ್ಟ್ರಪತಿಗಳು. ಆದರೆ UPSC ಹಂಗಲ್ಲ. UPSCಯ ಅಧ್ಯಕ್ಷರು ಮತ್ತು ಸದಸ್ಯರನ್ನ ನೇಮಕ ಮಾಡೋದು ರಾಷ್ಟ್ರಪತಿಗಳೇ, ಆದರೆ ಸುಪ್ರೀಂ ಕೋರ್ಟಿನ ಸಲಹೆ ಮೇರೆಗೆ ಮಾತ್ರ ಅವರನ್ನ ಅಧಿಕಾರದಿಂದ ಉಚ್ಚಾಟನೆ ಮಾಡಲಿಕ್ಕೆ ಬರುತ್ತೆ, ಇಲ್ಲಾಂದ್ರೆ ಬರೋಲ್ಲ. ಆರ್ಟಿಕಲ್ ನಂಬರ್ 318 ಏನ್ ಹೇಳುತ್ತೆ ಅಂತ ಕೇಳಿದ್ರೆ, ಈ ಆಯೋಗದ ಸದಸ್ಯರು ಮತ್ತು ಸಿಬ್ಬಂದಿಯ ಸೇವಾ ನಿಯಮಗಳನ್ನು ರೂಪಿಸುವ ಅಧಿಕಾರ ರಾಜ್ಯದಲ್ಲಿ ರಾಜ್ಯಪಾಲರಿಗಿದೆ, ಕೇಂದ್ರದಲ್ಲಿ ಮಾತ್ರ ಇಂಪಾರ್ಟೆಂಟ್ ರಾಷ್ಟ್ರಪತಿಗಳು ಇರೋದು. ಇನ್ನು ಆರ್ಟಿಕಲ್ ನಂಬರ್ 319 ಏನ್ ಹೇಳುತ್ತೆ ಅಂತ ಕೇಳಿದ್ರೆ, ಸಂವಿಧಾನದ 319ನೇ ವಿಧಿಯು ನೆನಪಿಟ್ಟುಕೊಳ್ಳಿ, ಆಯೋಗದ ಸದಸ್ಯತ್ವ ಮುಕ್ತಾಯಗೊಂಡ ನಂತರ ಅವರು ಯಾವುದೇ ರೀತಿಯ ಮುಂದಿನ ಇಲ್ಲಿದೆ ನೋಡಿ. 319ನೇ ವಿಧಿ ಏನಿರ್ತದೆ? 319ನೇ ವಿಧಿ ಆಯೋಗದ ಸದಸ್ಯತ್ವ ಮುಕ್ತಾಯಗೊಂಡ ನಂತರ ಅವರು ಬೇರೆ ಯಾವುದೇ ಸರ್ಕಾರಿ ಹುದ್ದೆಗಳನ್ನ ಹೊಂದುವುದರ ಮೇಲೆ ನಿಷೇಧ ತಿಳಿಸುತ್ತೆ. ರಾಜ್ಯದ KPSC ಅಧ್ಯಕ್ಷರು ಅಧಿಕಾರದ ಅವಧಿ ಮುಕ್ತಾಯಗೊಂಡ ನಂತರ ಯಾವುದೇ ಸರ್ಕಾರಿ ಹುದ್ದೆಗಳನ್ನ ಹೊಂದುವಂತಿಲ್ಲ. ಸೇಮ್ 319ನೇ ವಿಧಿಯನ್ವೇ ಕೇಂದ್ರದ UPSC ಅಧ್ಯಕ್ಷರು ಇರ್ತಾರಲ್ಲ, ಅವರು ಸದಸ್ಯತ್ವದ ಮುಕ್ತಾಯಗೊಂಡ ನಂತರ ಯಾವುದೇ ಸರ್ಕಾರಿ ಹುದ್ದೆಗಳನ್ನ ಹೊಂದುವಂತಿಲ್ಲ. ಇದು ಸಂವಿಧಾನದ 319ನೇ ವಿಧಿ ಹೇಳುತ್ತೆ. ಇನ್ನು ವಿಧಿ 320 ಅತ್ಯಂತ ಪ್ರಮುಖ ವಿಧಿ. ಯಾಕಪ್ಪ ಅಂತ ಕೇಳಿದ್ರೆ, ಇದು KPSCಯ ಕಾರ್ಯಗಳನ್ನ, ಜವಾಬ್ದಾರಿಗಳನ್ನ, ವಿವಿಧ ಹುದ್ದೆಗಳಿಗೆ ಪರೀಕ್ಷೆ ನಡೆಸುವುದನ್ನ ಮತ್ತು ನೇಮಕಾತಿಯ ನಿಯಮಗಳನ್ನು ತಿಳಿಸ್ತದೆ. ನಿಮಗೆ ಗೊತ್ತಿರಲಿ, ಈ ಒಂದು UPSC ರಾಜ್ಯದಲ್ಲಾದರೆ ಇಂಪಾರ್ಟೆಂಟ್, ರಾಜ್ಯದ ವಿಧಾನಸಭೆ, ವಿಧಾನ ಪರಿಷತ್ತು ಇದಕ್ಕೆ ಹುದ್ದೆಗಳನ್ನು ಸೃಷ್ಟಿ ಮಾಡುತ್ತೆ. ಆದರೆ ಕೇಂದ್ರದಲ್ಲಿ ರಾಜ್ಯಸಭೆ UPSCಯ ಹುದ್ದೆಗಳನ್ನು ಸೃಷ್ಟಿ ಮಾಡುತ್ತದೆ. ಇನ್ನು ಆರ್ಟಿಕಲ್ ನಂಬರ್ 321 KPSCಯ ಕಾರ್ಯವ್ಯಾಪ್ತಿಯನ್ನು ವಿಸ್ತರಿಸುವ ಅಧಿಕಾರವನ್ನ ರಾಜ್ಯ ಶಾಸಕಾಂಗಕ್ಕೆ, ಸ್ಟೇಟ್ ಲೆಜಿಸ್ಲೇಟಿವ್ಗೆ ನೀಡಲಾಗಿದೆ. ನಾನು ಈಗ ತಾನೇ ಹೇಳ್ತಿದ್ದೆ ನಿಮಗೆ. ಆದರೆ 321ನೇ ವಿಧಿಯ ಅನ್ವಯ ಕೇಂದ್ರದಲ್ಲಿ ಈ ಕಾರ್ಯವ್ಯಾಪ್ತಿಯನ್ನ ಮೇಜರ್ ಆಗಿ ರಾಜ್ಯಸಭೆಗೆ ಕೊಟ್ಟಿದ್ರು ಸಹ ಸಂಸತ್ತಿಗೆ ಕಾರ್ಯವ್ಯಾಪ್ತಿಯನ್ನು ಮೀಸಲು ಮಾಡಲಾಗಿದೆ. ಇನ್ನು ಆರ್ಟಿಕಲ್ ನಂಬರ್ 322
ಈ KPSC ವೆಚ್ಚಗಳು ಅಂದರೆ ಸಂಬಳ, ಭತ್ಯೆ, ಪೆನ್ಷನ್ಗಳು ರಾಜ್ಯದ ಸಂಚಿತ ನಿಧಿಯಿಂದ ಕನ್ಸಿಡರೇಟೆಡ್ ಫಂಡ್ ಆಫ್ ಸ್ಟೇಟ್ನಿಂದ ಭರಿಸಲ್ಪಡುತ್ತದೆ. ಆದರೆ ಕೇಂದ್ರದಲ್ಲಿ ಆದರೆ ನೆನಪಿಟ್ಟುಕೊಳ್ಳಿ, ಇಂಪಾರ್ಟೆಂಟ್, ಯಾವುದರಿಂದ ಭರಿಸಲ್ಪಡಲಾಗುತ್ತದೆ ಹೇಳಿ, ಕೇಂದ್ರ ಸಂಚಿತ ನಿಧಿಯಿಂದ ಭರಿಸಲ್ಪಡುತ್ತದೆ. ಇನ್ನು ಆರ್ಟಿಕಲ್ ನಂಬರ್ 323 ಇದೇನು ಹೇಳುತ್ತೆ, ತನ್ನ ವಾರ್ಷಿಕ ಸಾಧನ ವರದಿಯನ್ನ ರಾಜ್ಯಪಾಲರಿಗೆ ಸಲ್ಲಿಸಬೇಕು. ರಾಜ್ಯದಲ್ಲಾದರೆ, ಕೇಂದ್ರದಲ್ಲಾದರೆ ತನ್ನ ವಾರ್ಷಿಕ ಸಾಧನ ವರದಿಯನ್ನ ರಾಷ್ಟ್ರಪತಿಗಳಿಗೆ ಸಲ್ಲಿಸಬೇಕೆಂದು ಹೇಳ್ತದೆ. ಇನ್ನು ರಾಜ್ಯಪಾಲರು ಇದನ್ನು ಜಂಟಿ ಸದನಗಳ ಮುಂದೆ ಮಂಡಿಸುತ್ತಾರೆ. ಸೇಮ್ ರಾಷ್ಟ್ರಪತಿಗಳು ಸಹ ಸಂಸತ್ತಿನ ಜಂಟಿ ಸದನಗಳ ಮುಂದೆನೆ ಏನ್ ಮಾಡ್ತಾರೆ, ಇಂಪಾರ್ಟೆಂಟ್ ಮಂಡಿಸ್ತಾರೆ. ಇದು ಗೊತ್ತಿರಬೇಕು, ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಇದು ಆರ್ಟಿಕಲ್ ಬಗ್ಗೆ ಕೇಳ್ತಾರೆ, ಹೌದಾ. ಶಿವಶಂಕರಪ್ಪ ಸಾಹುಕಾರ್ ಅವರ ಏನಾಗಿದ್ರು, KPSC ಅಧ್ಯಕ್ಷರಾಗಿದ್ರು, ಹೌದಾ. ಸೊ ಇಂಪಾರ್ಟೆಂಟ್ ಏನಕ್ಕೆ ತೆಗೆದಿದ್ದಾರೆ ಅಂತ ಕೇಳಿದ್ರೆ, ಸೊ ನೆನಪಿಟ್ಟುಗಳು, ಅಧಿಕಾರ ದುರುಪಯೋಗ ಮತ್ತು ಸ್ವಜನ ಪಕ್ಷಪಾತದ ಆರೋಪದ ಮೇರೆಗೆ ರಾಜ್ಯಪಾಲ ತಾವರ್ ಚಂದ್ ಗೆಹ್ಲೋಟ್ ಅವರನ್ನ ಅಧಿಕಾರದಿಂದ ಉಚ್ಚಾಟನೆ ಮಾಡಿದ್ದಾರೆ. ಯಾರಿಗೆ ಶಿಫಾರಸು ಮಾಡ್ಬೇಕಂತ ಹೇಳಿದಾರೆ, ರಾಷ್ಟ್ರಪತಿಗೆ ಶಿಫಾರಸು ಮಾಡಬೇಕು. ಅರ್ಥ ಆಯ್ತಾ. ಸೊ ಇಂಪಾರ್ಟೆಂಟ್. ನೆಕ್ಸ್ಟ್, ಬಹರನ್ನಲ್ಲಿದ್ದ ಅಮೆರಿಕದ ಡ್ರೋನ್ ನೆಲೆಗಳು ಪೂರ್ಣ ಧ್ವಂಸ ಆಗ್ಯಾವ. ಯಾಕೆ ಅಂತ ಕೇಳಿದ್ರೆ, ನಿಮಗೆ ಗೊತ್ತಿರಬೇಕು, ಆರ್ಮುಜ ಜಲಸಂಧಿಯ ದಿಗ್ಬಂಧನದ ಬಳಿಕ ಅಮೆರಿಕ ಮತ್ತು ಇರಾನಿನ ನಡುವೆ ಸಂಘರ್ಷ ತಾರಕಕ್ಕೇರಿತ್ತು. ಈ ತಾರಕಕ್ಕೇರಿರ್ತಕ್ಕಂಥ ಸಂಘರ್ಷ ಇರಾನ್ ದೇಶದ ಮಿಲಿಟರಿ ನೆಲೆಗಳ ಮೇಲೆ ಅಮೆರಿಕ ಸೇನೆ ಕ್ಷಿಪಣಿಗಳ ದಾಳಿಯನ್ನು ಮಾಡಿತು. ಅವಾಗ ಇರಾನ್ ಏನ್ ಮಾಡಿತು, ಅಮೆರಿಕದ ಸೇನಾ ನೆಲೆಗಳಾಗಿರ್ತಕ್ಕಂಥ ಬೆಹರನ್ನಲ್ಲಿರುವ ಅಮೆರಿಕದ ಪ್ರಮುಖ ಡ್ರೋನ್ ಪಡೆಗಳನ್ನ ಸಂಪೂರ್ಣ ಧ್ವಂಸ ಮಾಡಿತು. ಇದು ಸದ್ಯ ಇರತಕ್ಕಂಥ ಮಾಹಿತಿ, ಹೌದಾ. ಸೊ ಕುವೈತಿನ ಅಲ್ ಸಲೈಮಾ ಅಂತ ಬರುತ್ತೆ, ಅಹಮದ್ ಅಲ್ ಜಬೇರಾ ಅಂತ ಬರುತ್ತೆ. ಇವು ಅಮೆರಿಕದ ನೆಲೆಗಳು. ಕುವೈತ್ನಲ್ಲಿ ಅಮೆರಿಕದ ನೆಲೆಗಳಿದೆ, ಸೇನಾ ನೆಲೆ ಇದೆ, ಅದರ ಹೆಸರು ಅಲ್ ಸಲೈಮಾ. ಅಹಮದ್ ಅಲ್ ಜಬೀರಾ ಸೇನಾ ನೆಲೆಗಳ ಮೇಲೆ ಇರಾನ್ ವಿನಾಶಕಾರಿ ಡ್ರೋನ್ ದಾಳಿ ಮಾಡ್ಯಾರ, ಹೌದಾ. ಸೊ ಈ ಕ್ಷಿಪಣಿ, ಬ್ಯಾಟರಿಗಳು, ಬಂಕರ್ಗಳು ಇವೆಲ್ಲವನ್ನ ಧ್ವಂಸ ಮಾಡಿ ಹಾಕ್ಬಿಟ್ಟದ. ಕತಾರ್ ಆಗಿರ್ಬೋದು, ಜೋರ್ಡನ್ ಆಗಿರ್ಬೋದು, ಒಮಾನ್, USA ನೆಲೆಗಳ ಮೇಲೆ ಸಹ ಇರೇನ್ ದಾಳಿ ಮಾಡ್ಬಿಟ್ಟು. ಯಾಕೆ ಅಂತ ಕೇಳಿದ್ರೆ, ಈ ಎಲ್ಲಾ ಕಡೆ ಕತಾರ್ನಲ್ಲೂ, ಜೋರ್ಡನ್ನಲ್ಲೂ, ಒಮಾನ್ನಲ್ಲೂ, USA ನೆಲೆಗಳಲ್ಲಿ ಅಮೆರಿಕದ ಸೇನಾ ನೆಲೆಗಳಿವೆ. ಅವುಗಳ ಮೇಲೆ ಇಂಪಾರ್ಟೆಂಟ್ ಯಾರು ದಾಳಿ ಮಾಡ್ಯಾರ, ಇರಾನ್ ದಾಳಿ ಮಾಡದ. ರೀಸನ್ ಇಷ್ಟೇ, ಅಮೆರಿಕದ ಅಧ್ಯಕ್ಷರಾದ ಡೊನಾಲ್ಡ್ ಟ್ರಂಪ್ ಏನ್ ಮಾಡ್ತಾನೆ, ಆರ್ಮುಜ ಜಲಸಂಧಿಯಲ್ಲಿ ಇನ್ನು ಮುಂದೆ ಸಾಗಿಸಲ್ಪಡತಕ್ಕಂಥ ಹಡಗುಗಳ ಮೇಲೆ 20% ಶುಲ್ಕವನ್ನು ನಾನು ವಿಧಿಸ್ತೀನಿ ಅಂತ ಹೇಳಿದ್ದಾನೆ, ಹೌದಾ. ಸೊ ನಾನು ನಿಮ್ಗೆ ಆಗ್ಲೇ ಹೇಳಿದ್ದೀನಿ, ನಿಮ್ಗೆ ಆರ್ಮುಜ ಜಲಸಂಧಿ ಎಲ್ಲಿ ಬರುತ್ತದೆ ಅಂತ ಹೇಳ್ಬಿಟ್ಟು, ಇರಾನಿನ ದಕ್ಷಿಣ ಭಾಗದ ಪರ್ಷಿಯನ್ ಕೊಲ್ಲಿ, ಒಮನ್ ಕೊಲ್ಲಿಯ ನಡುವೆ ಇರತಕ್ಕಂಥ ಏನೇಳಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ರಾಜಮಾರ್ಗ, ಅದು ತೈಲ ರಾಜಮಾರ್ಗವಾಗಿ ಗುರುತಿಸ್ತದೆ. ಅದ್ರ ಮೇಲೆ ಅದನ್ನ ವಶಪಡಿಸಿಕೊಂಡು ಅದರ ಮೇಲೆ ಸಂಪೂರ್ಣ ಅಧಿಕಾರವನ್ನು ಅಮೆರಿಕ ನಾನು ಇಟ್ಕೊಂಡು 20% ಶುಲ್ಕವನ್ನ ನಾನು ವಿಶ್ವದ ಹಡಗುಗಳ ಮೇಲೆ ಏರ್ತೀನಿ ಅಂತಂದ್ರೆ, ಸೊ ಯೂಶಲಿ ಇಂಪಾರ್ಟೆಂಟ್ ಯಾರಿಗೆ ನೋವಾಗುತ್ತೆ ಅಂತ ಕೇಳಿದ್ರೆ, ಇರಾನ್ಗೆ ಅದು ಏನಾಗುತ್ತೆ ಅಂತ ಕೇಳಿದ್ರೆ ಹೊರೆಯಾಗುತ್ತೆ. ಅದಕ್ಕಾಗಿ ಅಮೆರಿಕದ ನೆಲೆಗಳ, ಸೇನಾ ನೆಲೆಗಳ ಮೇಲೆ ಇಂಪಾರ್ಟೆಂಟ್ ಏನಾಯ್ತೇಳಿ ಇರಾನ್ ದಾಳಿ ಮಾಡಿದೆ. ಈಗ ಸದ್ಯ ನಾವೇನ್ ಮಾಡಬೇಕು ಅಂತ ಕೇಳಿದ್ರೆ, ನಾನು ನಿನ್ನೆ ತರಗತಿಯಲ್ಲಿ ಇರಾನಿನ ಸುತ್ತಲೂ ಇರತಕ್ಕಂಥ ರಾಷ್ಟ್ರಗಳ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿದ್ದೀನಿ, ಹೌದಾ. ಸೊ ಇಂಪಾರ್ಟೆಂಟು ಇಸ್ರೇಲಿನ ಸುತ್ತಲೂ ಇರತಕ್ಕಂಥ ರಾಷ್ಟ್ರಗಳ ಮೇಲೆ ಏನ್ ಮಾಡಿದ್ದೀನಿ, ನಿಮ್ಗೆ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಏನಿದು ಯುದ್ಧ ಅಂತ ಹೇಳ್ಬಿಟ್ಟು ನಾವು ನೋಡೋದಾದ್ರೆ ನೆನ್ಪಿಟ್ಕೊಳ್ಳಿ, ಆಪರೇಷನ್ ಲಯನ್ ರೋರ್ ಅಂತ ಬರುತ್ತೆ. ಏನ್ ಹೇಳಿ, ಆಪರೇಷನ್ ಲಯನ್ ರೋರ್ ಅಂತ ಬರುತ್ತಾ. ಇದು ಇಸ್ರೇಲ್ ಐತಲ್ಲ, ಇಸ್ರೇಲ್ ಇರಾನಿನ ಮೇಲೆ ಮಾಡಿದ ಯುದ್ಧ ಕಾರ್ಯಾಚರಣೆ ಹೆಸರು. ಇನ್ನು ಆಪರೇಷನ್ ಎಪಿಕ್ ಫ್ಯೂರಿ ಅಂತ ಬರುತ್ತಾ. ಎಪಿಕ್ ಫ್ಯೂರಿ ಏನೇಳಿ, ಎಪಿಕ್ ಫ್ಯೂರಿ ಇದೇನ್ ಮಾಡುತ್ತೆ, ಅಮೆರಿಕ ಇದೆಲ್ಲ ಇರಾನಿನ ಮೇಲೆ ಮಾಡಿದ ಯುದ್ಧ ಕಾರ್ಯಾಚರಣೆ ಹೆಸರು. ಓಕೆ, ಸೊ ಇವು ಬೇಸ್ ಗೊತ್ತಿರ್ಬೇಕು ನಮ್ಗೆ, ಖಂಡಿತವಾಗ್ಲೂ ಇವು ಎಕ್ಸಾಮ್ಗೆ ಕೇಳ್ತಾನೆ, ಅರ್ಥ ಆಗ್ತದಲ್ಲ. ಸೊ ಹಾಗಾದ್ರೆ ಇರಾನ್ ನಾನು ನಿನ್ನೆ ಕ್ಲಾಸಲ್ಲಿ ಎಕ್ಸ್ಪ್ಲೈನ್ ಮಾಡಿ, ಮತ್ತೆ ಇವತ್ತು ಕೂಡ ಏನ್ ಮಾಡೋಣ, ರೀಕಾಲ್ ಮಾಡೋಣ. ಸೊ ಇರಾನಿನ ಉತ್ತರಕ್ಕೆ ಕ್ಯಾಸ್ಪಿಯನ್ ಸಮುದ್ರ ಇದೆ, ಹೌದಾ. ಕ್ಯಾಸ್ಪಿಯನ್ ಸಮುದ್ರ ಜಗತ್ತಿನ ಅತಿ ಸಿಹಿ ನೀರಿನ ಸರೋವರ. ರಷ್ಯಾದೊಂದಿಗೆ ಗಡಿ ಹಂಚಿಕೊಳ್ಳುತ್ತೆ, ತುರ್ಕಮನಿಸ್ತಾನದೊಂದಿಗೆ ಗಡಿ ಹಂಚಿಕೊಳ್ಳುತ್ತೆ, ಅಜರ್ಬೈಜಾನದೊಂದಿಗೆ ಗಡಿ ಹಂಚಿಕೊಳ್ಳುತ್ತೆ, ಅರ್ಮೇನಿಯಾ ಜೊತೆಗೆ ಗಡಿ ಹಂಚಿಕೊಳ್ಳುತ್ತೆ, ಇರಾನ್ ಜೊತೆಗೆ ಗಡಿ ಹಂಚಿಕೊಳ್ಳುತ್ತೆ, ನಿಮಗೆ ಗೊತ್ತಿರ್ಬೇಕು, ಹೌದಾ. ಸೊ ಕ್ಯಾಸ್ಪಿಯನ್ ಸಮುದ್ರದ ಇರಾನಿನ ಈಶಾನ್ಯಕ್ಕೆ ತುರ್ಕಮೆನಿಸ್ತಾನ ಕಂಡು ಬಂದ್ರೆ, ಪೂರ್ವಕ್ಕೆ ಅಫ್ಘಾನಿಸ್ತಾನ ಕಂಡು ಬರುತ್ತೆ, ಆಗ್ನೇಯಕ್ಕೆ ಯಾವ್ದು ಕಂಡು ಬರುತ್ತೆ ಅಂತ ಕೇಳಿದ್ರೆ ಪಾಕಿಸ್ತಾನ ಕಂಡು ಬರುತ್ತೆ, ಇನ್ನು ದಕ್ಷಿಣಕ್ಕೆ ಒಮನ್ ಕೊಲ್ಲಿ, ಪರ್ಷಿಯನ್ ಕೊಲ್ಲಿ ಕಂಡು ಬರುತ್ತೆ. ಇವುಗಳ ಮಧ್ಯೆ ಇರತಕ್ಕಂಥದ್ದೇ ಆರ್ಮುಜ ಜಲಸಂಧಿ. ಇನ್ನು ಪಶ್ಚಿಮಕ್ಕೆ ಇರಾಕ್ ಕಂಡು ಬರುತ್ತಾ, ನಿಮಗೆ ಗೊತ್ತಿರಲಿ, ಇರಾಕ್ ಐತಲ್ಲ, ಇರಾನಿನ ಜೊತೆಗೆ ಅತಿ ದೊಡ್ಡದಾಗಿರ್ತಕ್ಕಂಥ ಗಡಿ ಹಂಚಿಕೊಂಡಿರ್ತಕ್ಕಂಥ ರಾಷ್ಟ್ರ. ಇನ್ನು ಅಜರ್ಬೈಜಾನ್, ಅರ್ಮೇನಿಯಾ ಕಂಡು ಬರುತ್ತಾ. ಇದು ಗೊತ್ತಿರಬೇಕು ನಿಮಗೆ, ಇರಾನಿನ ಸುತ್ತಲೂ ಇರತಕ್ಕಂಥ ಗಡಿಗಳ ಒಂದು ಇಂಪಾರ್ಟೆಂಟ್. ಓಕೆ, ಸೊ ಹಾಗಾದ್ರೆ
ಬೆಹ್ರಾನ್ ಐತಲ್ಲ, ಬೆಹ್ರಾನ್ ಬಗ್ಗೆ ನೋಡ್ತಾ ಹೋಗೋಣ. ಇದು ಬೆಹ್ರಾನ್ ಸಂಪೂರ್ಣವಾಗಿ ಯಾವುದರಿಂದ ಆವೃತ ಆಗಿದೆಪ್ಪ ಅಂತ ಕೇಳಿದ್ರೆ 50 ನೈಸರ್ಗಿಕ ದ್ವೀಪಗಳಿಂದ ಆವೃತ ಆದ್ರೆ 33 ಕೃತಕ ದ್ವೀಪಗಳಿಂದ ನಿರ್ಮಾಣಗೊಂಡಿರ್ತಕ್ಕಂಥ ಜಗತ್ತಿನ ಬೃಹತ್ ದ್ವೀಪ ರಾಷ್ಟ್ರ ಇದು. ಇದರ ಜೊತೆಗೆ ಭೂಗಡಿ ಯಾವುದೂ ಹಂಚಿಕೊಂಡಿಲ್ಲ. 50 ನೈಸರ್ಗಿಕ ದ್ವೀಪಗಳಿದ್ರೆ ಇನ್ನು 33 ಕೃತಕ ದ್ವೀಪಗಳಿದೆ. ಆದರೂ ಬೆಹ್ರಾನಿನ ಪಶ್ಚಿಮಕ್ಕೆ ಸೌದಿ ಅರೇಬಿಯಾ ಕಂಡುಬರುತ್ತೆ. ಇಲ್ಲಿದೆ ನೋಡಿ. ಓಕೆ, ಸೊ ಬೆಹ್ರಾನ್ ಎಲ್ಲೈತೆ? ಇಲ್ಲೈತೆ ಬೆಹ್ರಾನ್. ಓಕೆ, ಸೊ ಸೌದಿ ಅರೇಬಿಯಾ ಪಶ್ಚಿಮಕ್ಕೆ ಕಂಡು ಬಂದ್ರೆ ಇರಾಕ್ ಐತಲ್ಲ, ಇದು ಈಶಾನ್ಯಕ್ಕೆ ಕಂಡು ಬರುತ್ತೆ. ಹೌದಾ? ಸೊ ಇಲ್ಲಿದೆ ಇರಾನ್. ಸೊ ಇಂಪಾರ್ಟೆಂಟ್. ಇನ್ನು ಒಮೆನ್ ದಕ್ಷಿಣಕ್ಕೆ ಕಂಡು ಬಂದ್ರೆ ಒಮೆನ್ ಮತ್ತು ಯೆಮೆನ್ ದಕ್ಷಿಣಕ್ಕೆ ಕಂಡು ಬರ್ತಾವೆ. ಸೊ ಅದ್ರ ಸಂಪೂರ್ಣ ಮಾಹಿತಿ ಇಲ್ಲಿದೆ, ಜಸ್ಟ್ ನೋಡ್ದ ಹೋಗೋಣ. ನೋಡಿ, ಸೊ ನಾನು ಆಗ್ಲೇ ಹೇಳಿದೆ ನೀವು ಪಶ್ಚಿಮಕ್ಕೆ ಯಾವ್ದು ಕಂಡು ಬರುತ್ತಾ? ಪಶ್ಚಿಮಕ್ಕೆ ಓಕೆ, ಸೊ ಇಲ್ಲಿದೆ ನೋಡಿ, ಸೌದಿ ಅರೇಬಿಯಾ ಐತಲ್ಲ, ಪಶ್ಚಿಮಕ್ಕೆ ಯಾವ್ದು ಕಂಡು ಬರುತ್ತೆ ಅಂತ ಹೇಳಿದೀನಿ. ಬೆಹ್ರಾನ್ನ ಪಶ್ಚಿಮ ಭಾಗದಲ್ಲಿ ಸೌದಿ ಅರೇಬಿಯಾ ಕಂಡು ಬರುತ್ತೆ. ವಿಶೇಷ ಏನಪ್ಪಾ ಅಂತ ಕೇಳಿದ್ರೆ ಬೆಹ್ರಾನ್ ಮತ್ತು ಸೌದಿ ಅರೇಬಿಯಾವನ್ನ ಕಿಂಗ್ ಫಹದ್ ಕಾಸ್ವೇ ಅಂತ ಹೇಳ್ಬಿಟ್ಟು ಕರೀತಾರೆ. 25 ಕಿಲೋಮೀಟರ್ ಉದ್ದದ ಸುದೀರ್ಘ ಸಮುದ್ರ ಸೇತುವೆ ಇದಕ್ಕೆ ಜೋಡಿಸಲಾಗಿದೆ. ಇನ್ನು ಆಗ್ನೇಯ ಕತಾರ್ ಕಂಡು ಬರುತ್ತೆ. ಹೌದಾ? ಬೇರಿನ ಆಗ್ನೇಯಕ್ಕೆ ಕತಾರ್ ಕಂಡು ಬರುತ್ತಾ? ಸೊ ಗೊತ್ತಿರ್ಬೇಕು ನಿಮ್ಗೆ. ಅದಾದ್ಮೇಲೆ ನೆಕ್ಸ್ಟ್ ಇರಾನ್ ಈಶಾನ್ಯಕ್ಕೆ ಕಂಡು ಬರುತ್ತೆ. ನಾನು ಆಗ್ಲೇ ಎಕ್ಸ್ಪ್ಲೈನ್ ಮಾಡೋದೆ ನಿಮಗೆ. ಸೊ ಬೆಹ್ರಾನ್ ಸುತ್ತಲೂ ಯಾವುದೇ ಭೂಗಡಿ ಇಲ್ಲ. ಏನೈತೆ ಅಂತ ಕೇಳಿದ್ರೆ ಇಂಪಾರ್ಟೆಂಟ್ ನಿಮ್ಗೆ ಗೊತ್ತಿರಬೇಕು. ಇದು ಇಲ್ಲಿ ಯಾವುದೇ ರೀತಿಯ ಭೂಗಡಿಯನ್ನು ಹೊಂದಿಲ್ಲ. ಅರ್ಥ ಆಗ್ತದ? ಲ್ಯಾಂಡ್ ಬಾರ್ಡರ್ ಇಲ್ಲ. 50 ನೈಸರ್ಗಿಕ ಉಪದ್ವೀಪಗಳನ್ನು ಕಂಡು ಬಂದ್ರೆ 23 ಕೃತಕ ದ್ವೀಪಗಳಲ್ಲಿ ಕಂಡು ಬರ್ತಾವ ಒಳಗೊಂಡಿರುವ ಒಂದು ದ್ವೀಪ ಸಮೂಹ ರಾಷ್ಟ್ರ ಇದು. ಯಾವ್ದು ಹೇಳಿ? ಬೆಹ್ರಾನ್. ಹೌದಾ? ಸೊ ಇದು ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಓಕೆ, ನೆಕ್ಸ್ಟ್ ನೋಡೋಣ. ಸರ್, ವಿಸ್ತರಣೆಯ ಬಗ್ಗೆ ನಂತರ ಚರ್ಚೆ. ಇನ್ಫ್ಯಾಂಟಿಸೋ ಏನಿದು ಇನ್ಫಾರ್ಮೇಶನ್ ಅಂತ ಕೇಳಿದ್ರೆ ನಿಮಗೆ ಗೊತ್ತಿರಬೇಕಾ? ಸದ್ಯ ಫಿಫಾ ವರ್ಲ್ಡ್ ಕಪ್ ನಡೆಯಕತ್ತದ. ಯಾವುದು? ಫಿಫಾ ವರ್ಲ್ಡ್ ಕಪ್ ಎಷ್ಟನೇ ಎಡಿಷನ್? 23ನೇ ಎಡಿಷನ್. ಓಕೆ, 2026ಕ್ಕೆ. ಎಷ್ಟು ವರ್ಷಗಳಿಗೊಮ್ಮೆ ನಡೀತದ? ಪ್ರತಿ 4 ವರ್ಷಗಳಿಗೊಮ್ಮೆ ನಡೀತದೆ. ಫಿಫಾ ವರ್ಲ್ಡ್ ಕಪ್ಪಿನ ಇತಿಹಾಸದಲ್ಲೇ 3 ರಾಷ್ಟ್ರಗಳು ಜಂಟಿಯಾಗಿ ಏನ್ ಮಾಡಕತ್ತಾವ ಈಗ ಸದ್ಯ ಏನೇಳಿ ಆಯೋಜನೆ ಮಾಡ. ಯಾವ್ಯಾವು? ಅಮೇರಿಕಾ, ಮೆಕ್ಸಿಕೋ, ಕೆನಡಾ. ಇವು ಕೇಳ್ತಾನೆ ಎಕ್ಸಾಮಿಗೆ, ಖಂಡಿತ ಎಕ್ಸಾಮಿಗೆ ಕೇಳ್ತಾನೆ. ಅರ್ಥ ಆಗ್ತದಲ್ಲ? ಸೊ ಈಗ ಇಂಪಾರ್ಟೆಂಟ್ ಏನಂತ ಕೇಳಿದ್ರೆ ಇಲ್ಲಿ 48 ತಂಡಗಳು ಭಾಗವಹಿಸಕತ್ತಾವ. ಇದೇ ತಿಂಗಳ 19ನೇ ತಾರೀಕಿಗೆ ಫೈನಲ್ ಐತಿ. ಅರ್ಜೆಂಟೀನಾ ಹೋಗ್ಯದ, ಫ್ರಾನ್ಸ್ ಹೋಗ್ಯದ, ಸ್ಪೇನ್ ಹೋಗ್ಯದ. ಹೌದಾ? ಸೊ 19ನೇ ತಾರೀಕಿಗೆ ಏನಾಗ್ಯದ? ಫೈನಲ್ ಐತಿ. ಈ ಇಂಪಾರ್ಟೆಂಟ್ ಏನಂತ ಕೇಳಿದ್ರೆ ಫಿಫಾ ವರ್ಲ್ಡ್ ಕಪ್ ನಲ್ಲಿ 64 ಈ 48 ತಂಡಗಳಿದಾವಲ್ಲ, ಇವುಗಳನ್ನ 64ಕ್ಕೆ ಏರಿಸ್ಬೇಕಂತೇಳಿ ಆಫ್ಟರ್ ಫುಟ್ಬಾಲ್ ವರ್ಲ್ಡ್ ಕಪ್ ಫೈನಲ್ ಆದ್ಮೇಲೆ ಡಿಸಿಷನ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಯಾರು ಹೇಳ್ಯಾರ? ಫಿಫಾ ಅಧ್ಯಕ್ಷ ಜಿಯಾನಿ ಇನ್ಫ್ಯಾಂಟೋ ಹೇಳ್ಯಾರ. ಇದು ಗೊತ್ತಿರ್ಬೇಕು ನಮ್ಗೆ. ಜಿಯಾನೋ ಇನ್ಫ್ಯಾಂಟೋ ಅಂತ ಬರ್ತಾನೆ, ಫಿಫಾ ವರ್ಲ್ಡ್ ಕಪ್ ನ ಅಧ್ಯಕ್ಷ ಇದು. ಓಕೆ, 38 ಈ ಹಿಂದೆ ಇದು 48 ಐತಲ್ಲ, ಈ ಹಿಂದೆ ಏನಪ್ಪಾ 2022 ನಡೀತದು. 22 ನಡೀತು. ಓಕೆ, 22 ನಡೆದಾಗ ಇದು ಕೇವಲ ಎಷ್ಟಿದ್ವು ಅಂತ ಕೇಳಿದ್ರೆ 32 ಟೀಮ್ಗಳು, 32 ಟೀಮ್ಗಳು 32 ಇದ್ವು. ಅದನ್ನ 48ಕ್ಕೆ ಏರಿಸಿದ್ರು. ಈಗ ಮತ್ತೆ 64ಕ್ಕೆ ಏರಿಸ್ಬೇಕಂತ ಮಾಡ್ಯಾರ. ಹೌದಾ? ಸೊ ಇಂಪಾರ್ಟೆಂಟ್. ಈ 2030 ವರ್ಲ್ಡ್ ಕಪ್ ಎಲ್ಲಿ ನಡೀತಿದೆ ಅನ್ನೋದು ಬಾರಿ ಇಂಪಾರ್ಟೆಂಟ್. ಮತ್ತೆ 3 ದೇಶಗಳು ಸಹಭಾಗಿತ್ವವನ್ನು ವಹಿಸ್ಕೊಳ್ತಾ ಇದ್ದಾವೆ. 3 ದೇಶಗಳು ಸಹಭಾಗಿತ್ವವನ್ನು ವಹಿಸ್ಕೊಳಕತ್ತಾವ. ಯಾವುವು? ಮೊರಕ್ಕೋ, ಸ್ಪೇನ್. ಸೊ ಸ್ಪೇನ್, ನೆಕ್ಸ್ಟ್ ಪೋರ್ಚುಗಲ್. ಓಕೆ, ಹಾಗಾದ್ರೆ 2034ರ ಟೂರ್ನಮೆಂಟ್ ಎಲ್ಲಿ ನಡೀತಿದ? ಸೌದಿ ಅರೇಬಿಯಾ ಗೊತ್ತಿರ್ಬೇಕು ನಿಮಗೆ. 23ನೇ ಎಡಿಷನ್ ಇದು. 2026ರಲ್ಲಿ ಜರುಗಕತ್ತದ. ಪ್ರತಿ 4 ವರ್ಷಕ್ಕೊಮ್ಮೆ ಜರುಗುತ್ತದೆ. ಈ ಬಾರಿ 3 ರಾಷ್ಟ್ರಗಳು ಸಹಭಾಗಿತ್ವವನ್ನು ವಹಿಸಿಕೊಂಡವ. ಅಮೆರಿಕ, ಮೆಕ್ಸಿಕೋ, ಕೆನಡಾ. 48 ದೇಶಗಳು ಪ್ರಸ್ತುತ ಭಾಗವಹಿಸಿದವ. ನಿಮಗೆ ಗೊತ್ತಿರ್ಬೇಕಾ? 1998ರಿಂದ ಹಿಡಿದು 2022ರವರೆಗೆ ಕೇವಲ 32 ಟೀಮ್ಗಳಿದ್ದವು. ಅದು ಈಗ 48 ಏರಿಕೆ ಆಗದ. ಮತ್ತೆ ಅಧ್ಯಕ್ಷ ಜಿಯಾನ್ ಇನ್ಫ್ಯಾಂಟೋ ಹೇಳ, ಈ ವರ್ಲ್ಡ್ ಕಪ್ ಮುಗಿಲಪ್ಪ, ಅದಾದ್ಮೇಲೆ 64 ಟೀಮ್ ಹೆಚ್ಚು ಮಾಡೋಣ ಅಂತ ಹೇಳ್ಬಿಟ್ಟು ಹೇಳ.
2030 ವರ್ಲ್ಡ್ ಕಪ್ ಎಲ್ಲಿ ನಡೆಯಕತ್ತದ? ಮೊರಕ್ಕೋ, ಸ್ಪೇನು, ಪೋರ್ಚುಗಲ್ ಅಲ್ಲಿ ನಡೆಯಕತ್ತದ. 2034 ಎಲ್ಲಿ ನಡೀತದ? ಸೌದಿ ಅರೇಬಿಯಾದಾಗ ನಡೀತದೆ, ಗೊತ್ತಿರ್ಬೇಕ. ಇನ್ನು ಮೆಕ್ಸಿಕೋ ಐತಲ್ಲ, ಕೆನಡಾ, ಇದು ಫಸ್ಟ್ ಟೈಮ್ ಹಾಸ್ಟ್ ಮಾಡಕತ್ತದ. ಓಕೆ, ಇದು ಗೊತ್ತಿರ್ಬೇಕು, ಬಹಳ ಇಂಪಾರ್ಟೆಂಟ್. ಇವೆಲ್ಲ ಖಂಡಿತ ಎಕ್ಸಾಮ್ ಕೇಳ್ತಾನ. ಏನು ಫುಟ್ಬಾಲ್ ವರ್ಲ್ಡ್ ಕಪ್ ಮುಗಿದ್ಮೇಲೆ ಫುಟ್ಬಾಲ್ ವರ್ಲ್ಡ್ ಕಪ್ಪಿನ ಬಗ್ಗೆನೇ ಒಂದು ಕ್ಲಾಸ್ ಮಾಡೋಣ. ನೆಕ್ಸ್ಟ್, ವೆರಿ ಗುಡ್, ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಮತ್ತೊಂದು ಕರೆಂಟ್ ಅಫೇರ್ಸ್ ಏನಪ್ಪಾ ಅಂತ ಕೇಳಿದ್ರೆ, ನ್ಯೂಸ್ ಪೇಪರ್ ಅನಾಲಿಸಿಸ್ ಏನಂತ ಕೇಳಿದ್ರೆ, ಅನಿಲ್ ಮೆನನ್ ಅಂತ ಬರ್ತಾನೆ. ಏನು ಹೇಳಿ? ಅನಿಲ್ ಮೆನನ್, ತಮಿಳ್ನಾಡಿನವ್ರು. ಇವರು ಏನ್ ಮಾಡಿದಾರ ಅಂತ ಕೇಳಿದ್ರೆ, ISSಗೆ ಇಂದುಪಾಯ. ISS ಅಂತಂದ್ರೆ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ಅಂತ ಬರುತ್ತೆ, ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣ ಅಂತ ಬರುತ್ತೆ. ಅಲ್ಲಿಗೆ ಪ್ರಯಾಣವನ್ನ ಮಾಡಿರ್ತಕ್ಕಂಥ ಅನಿಲ್ ಮೆನನ್, ಹೌದಾ? ಸೊ ಗೊತ್ತಿರಬೇಕು, ರಷ್ಯಾದ ಗಗನಯಾನಿಗಳಾದ ಪಯೋಟಾರ ಡುಬ್ರೋವಾ ಮತ್ತು ಅನ್ನಾ ಕಿಕಿನ್ ಅವರ ಜೊತೆಗೆ ಇವರು ಹೋಗ್ತಾರೆ. ಯಾವ ದೇಶ? ರಷ್ಯಾ. ಎಲ್ಲಿಂದ ಹೊಂಟಾರ? ಯಾವ ನೌಕೆಯಿಂದ ಹೊಂಟಾರ ಅಂತ ನೋಡೋಣ. ಎಲ್ಲಿ? ರೋಸ್ ಕಾಸ್ಮೋಸ್ ಅಂತ ಬರುತ್ತಾ? ಏನೇಳಿ? ರೋಸ್ ಕಾಸ್ಮಸ್ ಎನ್ನುವ ರೋಸ್ ಕಾಸ್ಮೋಸ್ ಗಗನ ನೌಕೆ MS-29 ನೌಕೆಯ ಮೂಲಕ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಏನಾಗಿದ್ದಾರೆ, ISSಗೆ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ಗೆ ಇವರು ಏನಾಗಿದ್ದಾರೆ ಅಂತಂದ್ರೆ ಹೋಗಿದ್ದಾರೆ, ಹೌದಾ? ಸೊ ಅಧ್ಯಯನಕ್ಕೆ ಪ್ರಯಾಣವನ್ನ ಬಯಸಿದ್ದಾರೆ, ಹೌದಾ? ಇಬ್ಬರು ಗೊತ್ತಿರ. ನಾಸಾ ಮೂಲದ ಗಗನಯಾನಿ, ಭಾರತ ಮೂಲದ ಅನಿಲ್ ಮೆನನ್ ಅವರು ರಷ್ಯಾದ ಇಬ್ಬರು ಗಗನ ನೌಕಾಯಾನಿಗಳಾಗಿರ್ತಕ್ಕಂಥ ಪಯೋಟರ್ ಡುಬ್ರೋವಾ ಮತ್ತು ಅನ್ನಾ ಕಿಕಿನ್ ಅವರ ಜೊತೆಗೆ ISS ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ಗೆ ಇವ್ರು ಏನ್ ಮಾಡಿದಾರೆ ಅಂತಂದ್ರೆ ಹೋಗಿರ್ತಕ್ಕಂಥದ್ದು. ಹೆಸರು ಏನಪ್ಪಾ? ಬಾಹ್ಯಾಕಾಶ ಗಗನ ನೌಕೆ ಹೆಸರೇನಂತ ಕೇಳಿದ್ರೆ ರೋಸ್ ಕಾಸ್ಮೋಸ್ ಸುಯೇಜಾ MS-29. ಓಕೆ, ಇದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕರೆಂಟ್ ಅಫೇರ್ಸ್. ಖಂಡಿತ ಕೇಳ್ತಾನೆ ಎಕ್ಸಾಮ್ಗೆ. ನಮ್ಗೆ ಏನ್ ಮಾಡ್ತಾನೆ ನೆಕ್ಸ್ಟ್? ಖಂಡಿತ ಕೇಳ್ತಾನೆ. ನೆಕ್ಸ್ಟ್ ಸರ್, ಬಹಳ ಇಂಪಾರ್ಟೆಂಟು. ನಾನು ಈಗಾಗಲೇ ಹಿಂದಿನ ತರಗತಿಯಲ್ಲಿ ಇದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡೀನಿ. ಮತ್ತೆ ಪೇಪರಲ್ಲಿ ಬಂದವು, ಮತ್ತೆ ನ್ಯೂಸಲ್ಲಿ ಐತಿ. ಏನು? ಬ್ರಹ್ಮಪುತ್ರ ನದಿಗೆ ಚೀನಾ ಬೃಹತ್ ಅಣೆಕಟ್ಟನ್ನು ನಿರ್ಮಾಣ ಮಾಡಕತ್ತದ. ಎಷ್ಟು? 60,000 ಮೆಗಾವ್ಯಾಟ್ನ ಜಲವಿದ್ಯುತ್ ಯೋಜನೆ. ಅರ್ಥ ಆಗ್ತದಾ? ಸೊ ನಿಮಗೆ ಗೊತ್ತಿರಬೇಕು, ಇಂಪಾರ್ಟೆಂಟ್ ಏನಂತ ಕೇಳಿದ್ರೆ, ಸೊ 16,710 ಕೋಟಿ ರೂಪಾಯಿ ವೆಚ್ಚದಲ್ಲಿ. ಓಕೆ, ಸೊ ಇಂಪಾರ್ಟೆಂಟ್ 60,000, ನಾನು ಆಗ್ಲೇ ಹೇಳಿದೆ ನಿಮ್ಗೆ, 60,000 ಮೆಗಾವ್ಯಾಟಿನಲ್ಲಿ, ಸೊ 30,000 ಕಿಲೋವ್ಯಾಟ್ ಆಫ್ ಏನು ಈ ಒಂದು ಇರ್ತಕ್ಕಂಥದ್ದು. 2,880 ಕಿಲೋಮೀಟರ್ ಬ್ರಹ್ಮಪುತ್ರ ನದಿಯು ಎಲ್ಲಿ ಒಟ್ಟು ಇದರ ಬ್ರಹ್ಮಪುತ್ರ ಹರಿವು ಎಷ್ಟು? 2,880 ಕಿಲೋಮೀಟರ್ ಹರಿತದ. ಇದರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೇನೆ ನಿಮಗೆ, ಹೌದಾ? ಸೊ ಎಕ್ಸ್ಪ್ಲೇನ್ ಮಾಡ್ತೀನಿ. ಇದರ ವಿಶೇಷತೆ ಬಹಳ ಇಂಪಾರ್ಟೆಂಟ್. ಯಾಕೆ ಭಾರತ ವಿರೋಧಿಸ್ತಿದೆ ಅಂತ ಕೇಳಿದ್ರೆ, ವಿರೋಧ ಮಾಡಲೇಬೇಕು. ಯಾಕೆ ಅಂತ ಕೇಳಿದ್ರೆ ನೆನ್ಪಿಟ್ಟುಕೊಳ್ಳಿ, ಇದು ಕೈಲಾಸ ಪರ್ವತದ ಮಾನಸ ಸರೋವರದ, ಹೌದಾ? ಮಾನಸ ಸರೋವರದಲ್ಲಿ ಹುಟ್ಟಿ ಬ್ರಹ್ಮಪುತ್ರ ನದಿ ಏನ್ ಮಾಡ್ತದೆ ಅಂತ ಕೇಳಿದ್ರೆ, ಈ ರೀತಿ ಹರಿದು ಅರುಣಾಚಲ ಪ್ರದೇಶವನ್ನ ಪ್ರವೇಶ ಮಾಡ್ತದೆ. ಇದು ಅರುಣಾಚಲ ಪ್ರದೇಶ. ಇಲ್ಲಿ ಇದು ನಿಮಗೆ ಗೊತ್ತಿರಬೇಕು, ಈ ಯೋಜನೆ ಇದಲ್ಲ, ಬೃಹತ್ ಜಲವಿದ್ಯುತ್ ಯೋಜನೆ. ಇದು ಯಂಗ್ಯಾಟ್ಸು ಅಂತ ಬರುತ್ತಾ. ಇದನ್ನ ಟಿಬೇಟ್ ಮತ್ತು ಏನ್ ಮಾಡ್ತಾರೆ ಹೇಳಿ, ಚೀನಾದಲ್ಲಿ ಇದನ್ನ ಯಾಂಗೋಟ್ಸು ಅಂತ ಕರೀತಾನ. ಕೈಲಾಸ ಪರ್ವತದಲ್ಲಿ ಹುಟ್ಟಿ ಯಂಗಡ್ಸು ನದಿ ಹೆಸರಿನ ಮೂಲಕ ಭಾರತದ ಹಿಮಾಲಯದಲ್ಲಿ ಬಹುದೊಡ್ಡದಾಗಿರ್ತಕ್ಕಂಥ ತಿರುವನ್ನ ತಗೊಳ್ತದ. ಅರುಣಾಚಲ ಪ್ರದೇಶವನ್ನ ಪ್ರವೇಶ ಮಾಡುತ್ತಿದ್ದಂತೆ ಈ ನದಿಗೆ ಸಿಯಾಂಗ್ ಆರ್ ದಬಾಂಗ್ ಅಂತ ಕರಿತೀವಿ. ಅದಾದ ಮೇಲೆ ಈ ನದಿಯು ಏನಾಗ್ತದೆ ಅಂತ ಕೇಳಿದ್ರೆ ಅಸ್ಸಾಮನ್ನ ಪ್ರವೇಶ ಮಾಡುತ್ತದ. ಅಸ್ಸಾಮನ್ನ ಪ್ರವೇಶ ಮಾಡಿ ಜಗತ್ತಿನ ಅತಿ ದೊಡ್ಡದಾಗಿರ್ತಕ್ಕಂಥ ಒಂದು ನದಿ ದ್ವೀಪವನ್ನು ಸೃಷ್ಟಿ ಮಾಡುತ್ತದ. ಅದರ ಹೆಸರು ಮಜುಲಿ. ಓಕೆ, ಸೊ ಮಜುಲಿ. ಅದಾದ್ಮೇಲೆ ಅಸ್ಸಾಮಿನ ಮೂಲಕ ಈ ರೀತಿ ಹರಿದು ಇದು ಬಂಗಾಳ ಕೊಲ್ಲಿಯನ್ನ ಸೇರುವುದರ ಜೊತೆಗೆ ವೆಸ್ಟ್ ಬೆಂಗಾಲ್ ನಲ್ಲಿ ಇದಕ್ಕೆ ಜಮುನಾ ಅಂತ ಕರಿತೀವಿ ನಾವು. ಜಮುನಾ ಅಂತ ಕರಿತೀವಿ. ಈ ಬ್ರಹ್ಮಪುತ್ರ ನದಿಗೆ ಗಂಗಾ ಬಂದು ಪ್ರವೇಶ ಮಾಡ್ತದ. ಅರ್ಥ ಆಗ್ತದಲ್ಲ? ಗಂಗಾ ಬಂದು ಪ್ರವೇಶ ಮಾಡ್ತದ. ಇದು ಏನು ಇದೊಂದು ಬಂಗಾಳ ಕೊಲ್ಲಿಯನ್ನ ಸೇರುವುದರ ಜೊತೆಗೆ ಗಂಗಾ ನದಿ ಬಂದು ಸೇರಿ ಇದು ಮುಂದೆ ಮೇಘನಾ ನದಿಯಾಗಿ ಹರಿದು ಬಂಗಾಳ ಕೊಲ್ಲಿಯನ್ನ ಏನ್ ಮಾಡ್ತದ? ಪ್ರವೇಶ ಮಾಡ್ತದೆ. ಗೊತ್ತಿರಬೇಕು. ಇದರ ಒಟ್ಟು ಹರಿವು 2,880 ಕಿಲೋಮೀಟರ್ ಹರಿತದೆ. 2,880 ಕಿಲೋಮೀಟರ್ ಎಲ್ಲಿಂದ? ಕೈಲಾಸ ಪರ್ವತದ ಮಾನಸ ಸರೋವರದ
ಯಾಂಗರ್ಸ್ ಅಲ್ಲಿ ಹಿಮನದಿಯಾಗಿ ಹುಟ್ಟಿ ಯಾಂಗರ್ಸು ಅಂತ ಹೇಳ್ಬಿಟ್ಟು ಹೆಸರನ್ನು ಪಡೆದು ಅರುಣಾಚಲ ಪ್ರದೇಶದಲ್ಲಿ ಹಿಮಾಲಯದಲ್ಲಿ ಬೃಹತ್ ತಿರುವನ್ನು ಪಡೆಯುವುದರ ಮೂಲಕ ಸಿಯಾಂಗ್ ಅಥವಾ ದಬಾಂಗ್ ಎನ್ನುವ ಹೆಸರಿನ ಮೂಲಕ ಅಸ್ಸಾಮನ್ನು ಪ್ರವೇಶ ಮಾಡುತ್ತಾ ಅಸ್ಸಾಮಿನಲ್ಲಿ ಅತಿ ದೊಡ್ಡದಾಗಿರ್ತಕ್ಕಂಥ ಜಗತ್ತಿನ ಅತಿ ದೊಡ್ಡ ನದಿ ದ್ವೀಪವನ್ನು ಸೃಷ್ಟಿ ಮಾಡುತ್ತಾ ಅದರ ಹೆಸರು ಮಜೂಲಿ. ಅಸ್ಸಾಮಿನ ಮೂಲಕ ಬ್ರಹ್ಮಪುತ್ರ ನದಿ ಹರಿಯುತ್ತಾ ಇರಬೇಕಾದ್ರೆ ಇದು ವೆಸ್ಟ್ ಬೆಂಗಾಲ್ಗೆ ಅಥವಾ ಬಾಂಗ್ಲಾದೇಶಕ್ಕೆ ಹೋಗುತ್ತೆ. ಬಾಂಗ್ಲಾದೇಶದಲ್ಲಿ ಇದನ್ನ ಜಮುನಾ ಅಂತ ಕರೀತಾರೆ. ಜಮುನಾ ನದಿಯು ಗಂಗಾ ನದಿಯನ್ನ ಸೇರುವುದರ ಜೊತೆಗೆ ಮುಂದೆ ಇದು ಮೇಘನಾ ನದಿಯಾಗಿ ಹರಿದು ಬಂಗಾಳ ಕೊಲ್ಲಿಯನ್ನು ಸೇರುತ್ತಾ. ಇದು ಗೊತ್ತಿರಬೇಕು. ಇಂಪಾರ್ಟೆಂಟ್ ಏನಪ್ಪಾ ಅಂತ ಕೇಳಿದ್ರೆ ಇದರ ಇನ್ನೂ ಮಾಹಿತಿ ಇದೆ, ಅದ್ರ ಬಗ್ಗೆ ನೋಡ್ತಾ ಹೋಗೋಣ. ಹೌದಾ? ಸೊ ನೋಡಿ, ನಾನಾಗ್ಲೇ ಹೇಳಿದೆ ನಿಮಗೆ ಇದೆಲ್ಲಿ ಹುಟ್ಟುತ್ತೆ ಅಂತ ಹೇಳ್ಬಿಟ್ಟು. ಎಲ್ಲಿ ಹುಟ್ಟುತ್ತೆ? ಇದು ಟಿಬೇಟಿನ ಮಾನಸ ಸರೋವರದಲ್ಲಿ ಹುಟ್ಟುತ್ತೆ. ಟಿಬೇಟಿನ ಮಾನಸ ಸರೋವರದ ಇಲ್ಲಿ ಚಮಯಂಗಡಂ ಅನ್ನುವ ಒಂದು ಸ್ಥಳದಲ್ಲಿ ಹಿಮನದಿಯಾಗಿ ಉಗಮವಾಗುತ್ತದೆ. ಇದು ಎಷ್ಟು ದೇಶಗಳನ್ನ ಆವರಿಸುತ್ತೆ? ಚೀನಾ, ಟಿಬೆಟ್, ಭಾರತ, ಬಾಂಗ್ಲಾದೇಶದಲ್ಲಿ. ಚೀನಾ ಟಿಬೇಟಿನಲ್ಲಿ ಇದನ್ನ ಏನಂತ ಕರೀತಾರೆ ಅಂತ ಕೇಳಿದ್ರೆ ನಿಮಗೆ ಗೊತ್ತಿರಬೇಕು, ಇಂಪಾರ್ಟೆಂಟ್ ಏರ್ಲೈನ್ಸ್ ಅಂತ ಕರೀತಾರೆ. ಅದು ಮುಂದೆ ಭಾರತವನ್ನ ಪ್ರವೇಶ ಮಾಡುತ್ತೆ ಅರುಣಾಚಲ ಪ್ರದೇಶದಲ್ಲಿ. ಅರುಣಾಚಲ ಪ್ರದೇಶದಲ್ಲಿ ಸಿಯಾಂಗ್ ಇಲ್ಲ ದವಾಂಗ್ ಅಂತ ಕರೀತಾರೆ. ಇಲ್ಲೈತೆ ನೋಡಿ, ಭಾರತ ಪ್ರವೇಶ ಅರುಣಾಚಲ ಪ್ರದೇಶದ ಸಿಯಾಂಗ್ ಅಥವಾ ದಿಯಾಂಗ್ ಎಂಬ ಹೆಸರಿನೊಂದಿಗೆ ಬರುತ್ತೆ. ಅದಾದ್ಮೇಲೆ ಭಾರತವನ್ನು ಪ್ರವೇಶಿಸುತ್ತಾ ನಂತರ ಅಸ್ಸಾಮಿನ ಕಣಿವೆಯ ಮೂಲಕ ಹರಿದು ಬಾಂಗ್ಲಾದೇಶವನ್ನು ತಲುಪುತ್ತಾ. ನಾನು ಹೇಳಿದೆ ನಿಮಗೆ, ಬಾಂಗ್ಲಾದೇಶ ಯಾವಾಗ ತಲುಪುತ್ತಲ್ಲ ಅವಾಗ ಅದು ಜಮುನಾ ಆಗಿ ಬದಲಾಗುತ್ತೆ. ಸೊ ಇದಕ್ಕಿರುವ ಹಲವಾರು ಹೆಸರುಗಳು ಬಹಳ ಇಂಪಾರ್ಟೆಂಟ್. ಏನೆಲ್ಲ ಹೆಸರು ಇದಾವ ನೋಡಿ, ಏನೆಲ್ಲ ಹೆಸರು ಇದಾವ? ಟಿಬೇಟಿನಲ್ಲಿ ಇದನ್ನೇನಂತ ಕರಿತೀವಿ? ಎರ್ಲಾಂಗ್ ಸ್ಯಾಂಗೋ ಅಂತ ಕರಿತೀವಿ. ಚೀನಾದಲ್ಲೂ ಸಹ ಅದೇ ಹೆಸರು. ಅರುಣಾಚಲ ಪ್ರದೇಶದಲ್ಲಿ ದಿಹಾ ಇಲ್ಲವೇ ಸಿಯಾಂಗ್ ಅಂತ ಕರಿತೀವಿ. ಅಸ್ಸಾಂನಲ್ಲಿ ಬ್ರಹ್ಮಪುತ್ರ. ಭಾರತದಲ್ಲಿ ಅತಿ ಹೆಚ್ಚು ಪುರುಷವಾಚಕ ಹೆಸರಿಂದ ಹೊಂದಿರುವ ನದಿ ಇದು. ಇಲ್ಲಿ ಬ್ರಹ್ಮಪುತ್ರ ಅಂತ ಕರಿತೀವಿ. ಬಾಂಗ್ಲಾದೇಶದಲ್ಲಿ ಇದನ್ನು ಜಮುನಾ ಅಂತ ಕರಿತೀವಿ. ಯಾವಾಗ ಜಮುನಾ ನದಿಗೆ ಬಂದು ಗಂಗಾ ನದಿ ಬ್ರಹ್ಮಪುತ್ರ ನದಿ ಜೋಡಣೆಯಾಗಿ ಮುಂದೆ ಅದು ಮೇಘ ನದಿಯಾಗಿ ಹರಿದು ಹೋಗುತ್ತೆ. ಓಕೆ, ಸೊ ಇದು ಇಂಪಾರ್ಟೆಂಟ್. ಇನ್ನು ಎಡದಂಡೆಯ ಉಪನದಿಗಳು, ಬಹಳ ಉಪನದಿಗಳು ಇದಾವೆ. ಇದಕ್ಕೆ ಯಾವೆಲ್ಲ ಉಪನದಿಗಳು ಇದಾವೆ ಅಂತ ಕೇಳಿದ್ರೆ, ಸೊ ಎಡದಂಡೆಯ ಉಪನದಿಗಳು ಯಾವುವು? ದಿಬಾಂಗ್, ಲೋಹಿತ. ಲೋಹಿತ ನದಿಗೆ ಐತಲ್ಲ, ಭಾರಿ ಇಂಪಾರ್ಟೆಂಟು. ಅತಿ ದೊಡ್ಡದಾಗಿರ್ತಕ್ಕಂಥ ಸೇತುವೆಯನ್ನ ನಿರ್ಮಾಣ ಮಾಡಿದಾರೆ, ಧನಸಿರಿ, ಬುರ್ಹಿದಿ ಅಂತ. ಬಲದಂಡೆ ಉಪನದಿಗಳು ಸುವನ್ಸಿರಿ, ಕಾಮೆಂಗ, ಮಾನಸ, ತಿಸ್ತಾ. ಸೊ ಸಂಕೋಚ್ ಕೂಡ ಬರುತ್ತೆ. ಇದರ ವಿಶೇಷತೆ ಏನು? ನಾನು ಆಗ್ಲೇ ಹೇಳಿದ್ದೇನೆ, ಜಗತ್ತಿನ ಅತಿ ದೊಡ್ಡ ನದಿ ನೀರಿನ ದ್ವೀಪವನ್ನು ಸೃಷ್ಟಿ ಮಾಡುತ್ತೆ. ಜಗತ್ತಿನ ಅತಿ ದೊಡ್ಡದಾಗಿರ್ತಕ್ಕಂಥ ಮುಖಜ ಭೂಮಿ ಸುಂದರ್ಬನ್ ಮುಖಜ ಭೂಮಿ ಕಂಡು ಬರುತ್ತೆ. ಬಾಂಗ್ಲಾದೇಶದಲ್ಲಿ ಬ್ರಹ್ಮಪುತ್ರವನ್ನ ಜಮುನಾ ಅಂತ ಕರೆದರೆ, ಬಾಂಗ್ಲಾದೇಶದಲ್ಲಿ ಗಂಗಾ ನದಿಯನ್ನು ಪದ್ಮಾ ಅಂತ ಕರೀತಾರೆ. ಇದು ಅತಿ ದೊಡ್ಡ ಡೆಲ್ಟಾವನ್ನು ಸೃಷ್ಟಿ ಮಾಡಿ ಬಂಗಾಳ ಕೊಲ್ಲಿಯನ್ನು ಸೇರುತ್ತೆ. ನಾನು ಆಗ್ಲೇ ಎಕ್ಸ್ಪ್ಲೇನ್ ಮಾಡಿದ್ದೀನಿ ನಿಮಗೆ. ಓಕೆ, ನೆಕ್ಸ್ಟ್, ಇದನ್ನ ಅಸ್ಸಾಮಿನ ದುಃಖದ ನದಿ ಅಂತ ಕರೀತಾರೆ. ಯಾವ್ದರ ನದಿ? ಅಸ್ಸಾಮಿನ ದುಃಖದ ನದಿ ಅಂತ ಏನ್ ಮಾಡ್ತಾರೆ, ಇದನ್ನ ಕರೀತಾರೆ. ಸೊ ಅದು ಗೊತ್ತಿಲ್ಲ. ಇನ್ನು ಈ ನದಿಗೆ ಭೂಪೇನ್ ಹಜಾರಿಕಾ ಸೇತುವನ್ನ ನಿರ್ಮಾಣ ಮಾಡಿದರೆ ಲೋಹಿತ ನದಿ. ನಾನು ಈಗ ಹೇಳಿದೆ ನಿಮಗೆ, ಬ್ರಹ್ಮಪುತ್ರ ನದಿ ಉಪನದಿಯಾದ ಲೋಹಿತ ನದಿಗೆ ಅಡ್ಡಲಾಗಿ ನಿರ್ಮಾಣ ಮಾಡಿರ್ತಕ್ಕಂಥ ಭಾರತದ ಅತಿ ಉದ್ದದ ನದಿ ಸೇತುವೆಗಳಲ್ಲಿ ಒಂದು. ಅಸ್ಸಾಂ ಮತ್ತು ಅರುಣಾಚಲ ಪ್ರದೇಶವನ್ನು ಸಂಪರ್ಕ ಮಾಡುತ್ತೆ. ಸೊ ಇದ್ರ ವಿಶೇಷತೆ ಗೊತ್ತಿರ್ಬೇಕು ನಿಮ್ಗೆ. ಯಾಕೆ ಈಗ ಸುದ್ದಿಯಲ್ಲಿ ಐತೆ ಅಂತ ಕೇಳಿದ್ರೆ, ಬ್ರಹ್ಮಪುತ್ರ ನದಿಗೆ ಚೀನಾ ಅತಿ ದೊಡ್ಡದಾಗಿರ್ತಕ್ಕಂಥ ಏನ್ ನಿರ್ಮಾಣ ಮಾಡಕತ್ತದ? ಜಲವಿದ್ಯುತ್ ಯೋಜನೆಯನ್ನು ನಿರ್ಮಾಣ ಮಾಡಕತ್ತದ. 60,000 ಮೆಗಾವ್ಯಾಟ್ನ ಜಲವಿದ್ಯುತ್ ಯೋಜನೆ ಇದು. ಇದರಿಂದಾಗಿ ಭಾರತದ ಈಶಾನ್ಯ ರಾಜ್ಯಗಳಾಗಿರ್ತಕ್ಕಂಥ ಅಸ್ಸಾಂ ಆಗಿರ್ಬೋದು, ಅರುಣಾಚಲ ಪ್ರದೇಶ ಆಗಿರ್ಬೋದು, ಈ ಎಲ್ಲಾ ರಾಜ್ಯಗಳಿಗೆ ಏನೇಳಿ ಪ್ರವಾಹದ ಭೀತಿ ಉಂಟಾಗಿದೆ. ಆ ರಾಷ್ಟ್ರದಲ್ಲೇ, ಚೀನಾದಲ್ಲೇ ಇದು ಅತ್ಯಂತ ಕಳಪೆ ಮಟ್ಟದಲ್ಲಿ ನಿರ್ಮಾಣ ಆಗಕತ್ತಂತ ವರದಿ ಆಗತ್ತದ. ಈ ರೀತಿ ವರದಿಯಾಗುವ ಒಂದು ಜಗತ್ತಿನ ಅತಿ ದೊಡ್ಡ ಜಲವಿದ್ಯುತ್ ಯೋಜನೆ ಐತಲ್ಲ, ಇದಕ್ಕೆ ನೀವು ಸ್ಟಾಪ್ ಮಾಡಿ ಅಂತ ಭಾರತ ವಿರೋಧ ಮಾಡಕತ್ತದ. ಇದಕ್ಕೆ ಭಾರತ ಐತಲ್ಲ, ನೆನ್ಪಿಟ್ಟುಕೊಳ್ಳಿ, 10,000 ಮೆಗಾವ್ಯಾಟಿನ ಒಂದು ಜಲವಿದ್ಯುತ್ ಯೋಜನೆಯನ್ನು ಅದೇ ಅರುಣಾಚಲ ಪ್ರದೇಶದ ಸಿಯಾಂಗ್ ನದಿಯಲ್ಲಿ ಮಾಡ್ತಾ ಇದ್ದಾರೆ. ಓಕೆ, ಸೊ ಇದು ಗೊತ್ತಿರ್ಬೇಕಾ, ಮೋರ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕರೆಂಟ್ ಅಫೇರ್ಸ್. ನೆಕ್ಸ್ಟ್ ನೋಡೋಣ. ನೆಕ್ಸ್ಟ್, ಫೆಬ್ರವರಿ 8, 2027ರಿಂದ 16ನೇ ಆವೃತ್ತಿಯ ಏರೋ ಇಂಡಿಯಾವನ್ನ ಯಾವ ನಗರದಲ್ಲಿ ಆಯೋಜನೆ ಮಾಡ್ತಾ ಇದ್ದಾರೆ? ಈ ಒನ್ ಲೈನರ್ ಕರೆಂಟ್ ಅಫೇರ್ಸ್ ಇದು ಬೆಂಗಳೂರಲ್ಲಿ. ಪ್ರತಿ 2 ವರ್ಷಕ್ಕೊಮ್ಮೆ ಜರುಗತಕ್ಕಂಥ ಒಂದು ಏನೇಳಿ ಏರೋ ಇಂಡಿಯಾ ಏರೋಸ್ಪೇಸ್ ಏಜೆನ್ಸಿಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಮಾಹಿತಿ ಇದು ಬೆಂಗಳೂರಲ್ಲಿ ಜರುಗ್ತಾ ಇದೆ. ಓಕೆ, ಸೊ ನೆಕ್ಸ್ಟ್,
26ನೇ ಸಾಲಿನ ನವಭಾರತ ಸಾಕ್ಷರತಾ ಕಾರ್ಯಕ್ರಮದ ಅಡಿಯಲ್ಲಿ ಭಾರತದ 6ನೇ ಸಂಪೂರ್ಣ ಸಾಕ್ಷರ ರಾಜ್ಯ ಯಾವುದು ಅಂತಿದೆ. ಸರಿಯಾಗಿರ್ತಕ್ಕಂಥ ಉತ್ತರ ಉತ್ತರಾಖಂಡ. ನಿಮಗೆ ಗೊತ್ತಿರಲಿ, ಈ ಮೈಲಿಗಲ್ಲನ್ನು ಸಾಧಿಸಿರುವ ಈ ಹಿಂದೆ ಯಾವ ರಾಜ್ಯಗಳಿದ್ದಾವೆ ಸಂಪೂರ್ಣ ಸಾಕ್ಷರತೆ ಹೊಂದಿರುವ ಭಾರತದ 5 ರಾಜ್ಯಗಳಿದ್ವು. ಈಗ ಉತ್ತರಾಖಂಡ ಸೇರ್ಪಡೆಗೊಂಡಿದೆ. 5 ರಾಜ್ಯಗಳಲ್ಲಿ ಮಿಜೋರಾಂ, ಗೋವಾ, ತ್ರಿಪುರಾ, ಹಿಮಾಚಲ ಪ್ರದೇಶ್, ಸಿಕ್ಕಿಂ ಈ ಜೊತೆಗೆ ಅದಕ್ಕೆ ಉತ್ತರಾಖಂಡ ಏನಾಗಿದೆ ಸೇರ್ಪಡೆಗೊಂಡಿದೆ ಸಾಕ್ಷರತಾ ರಾಜ್ಯವಾಗಿ. ಭಾರತದ 6ನೇ ಸಂಪೂರ್ಣ ಸಾಕ್ಷರ ರಾಜ್ಯ ಉತ್ತರಾಖಂಡ. ಇದ್ರ ಮೇಲೆ ಖಂಡಿತ ಎಕ್ಸಾಮ್ ಕೇಳ್ತಾನೆ ನಿಮಗೆ. ಮೊದಲು ಯಾವ್ದಂತ ಕೇಳಿದ್ರೆ ಮಿಜೋರಾಂ. ನೆಕ್ಸ್ಟ್ ಪ್ರಾಜೆಕ್ಟ್ 17A ಆವೃತ್ತಿ 6ನೇ ಮತ್ತು ಅಂತಿಮ ಹಡಗಾಗಿ ಭಾರತೀಯ ನೌಕಾಪಡೆಯ ಪೂರ್ವ ನೌಕಾಪಡೆಗೆ ಈ ಕೆಳಕಂಡ ಯಾವ ಸ್ಟೆಲ್ತ್ ಫ್ರಿಗೇಟ್ ಅನ್ನ ನಿಯೋಜಿಸಲಾಗಿದೆ. INS ಮಹೇಂದ್ರಗಿರಿ ಏನಾಯ್ತು ಅಂತ ಕೇಳಿದ್ರೆ ಇತ್ತೀಚೆಗೆ ಭಾರತದ 6ನೇ ಅಂತಿಮ ಭಾರತೀಯ ನೌಕಾಪಡೆಯ ಪ್ರಾಜೆಕ್ಟ್ 17A ಸ್ಟೆಲ್ತ್ ಫ್ರಿಗೇಟ್ ಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು INS ಯುದ್ಧ ನೌಕೆ ಏನಾಯ್ತು ಅಂತಂದ್ರೆ ಸೇರ್ಪಡೆಗೊಳ್ತು. ಗೊತ್ತಿರಬೇಕು ನಿಮಗ INS ಮಹೇಂದ್ರಗಿರಿ. ಓಕೆ, ಈ ಮಹೇಂದ್ರಗಿರಿ ಐತಲ್ಲ ಅಡ್ವಾನ್ಸ್ ಆಗಿ ನಿರ್ಮಾಣ ಮಾಡಿರ್ತಕ್ಕಂಥ ಒಂದು ಸ್ಟೆಲ್ತ್ ಫ್ರಿಗೇಟ್ ಒಂದು ಯುದ್ಧ ನೌಕೆ. ಇದನ್ನ ಎಲ್ಲಿ ಲಾಂಚ್ ಮಾಡಲಾಯಿತು ಅಂತ ಕೇಳಿದ್ರೆ ನಿಮಗೆ ಗೊತ್ತಿರಬೇಕು, ಇದನ್ನ ವಿಶಾಖಪಟ್ಟಣಂನಲ್ಲಿ ಏನ್ ಮಾಡಲಾಯಿತು, ಲಾಂಚ್ ಮಾಡಲಾಯಿತು. ಎಲ್ಲಿ? ವಿಶಾಖಪಟ್ಟಣಂನಲ್ಲಿ. ಓಕೆ, INS ವಿಶಾಖಪಟ್ಟಣಂನಲ್ಲಿ. ಓಕೆ, ಪಟ್ಟಣಂನಲ್ಲಿ. ಸೊ ಮೋರ್ ಇಂಪಾರ್ಟೆಂಟ್, ಇಲ್ಲಿ ಯಾರೆಲ್ಲ ಭಾಗವಹಿಸಿದ್ರು ಅಂತ ಕೇಳಿದ್ರೆ ನೌಕಾಪಡೆಯ ಪ್ರಸ್ತುತ ಅಡ್ಮಿರಲ್ ಆಗಿರ್ತಕ್ಕಂಥ ಸ್ವಾಮಿನಾಥನ್ ಅವರು, ಹೌದಾ, ಸ್ವಾಮಿನಾಥನ್ ಅವರು, ಮತ್ತೆ ರಕ್ಷಣಾ ಮಂತ್ರಿಯಾದ ರಾಜನಾಥ್ ಸಿಂಗ್ ಅವರು ಏನಾಗಿದ್ರು ಅಂತ ಕೇಳಿದ್ರೆ ಭಾಗವಹಿಸಿದ್ರು. ಓಕೆ, ಸೊ ಮೋರ್ ಇಂಪಾರ್ಟೆಂಟ್, ಇದು 6ನೇ ಅಂತಿಮ ಹಡಗಾಗಿ ಇದನ್ನ ಏನ್ ಮಾಡಲಾಯಿತು, INS ಮಹೇಂದ್ರಗಿರಿಯನ್ನ ಸೇರ್ಪಡೆಗೊಳಿಸಲಾಗಿದೆ. ನೆಕ್ಸ್ಟ್ 2026ರಲ್ಲಿ ICC ಹಾಲ್ ಆಫ್ ಫೇಮ್ ಪ್ರಶಸ್ತಿಗೆ ಸೇರ್ಪಡೆಗೊಂಡ 12ನೇ ಭಾರತೀಯ ಕ್ರಿಕೆಟಿಗ ಎಂಬ ಹೆಗ್ಗಳಿಕೆಗೆ ಪಾತ್ರರಾದ ಮಾಜಿ ಭಾರತೀಯ ನಾಯಕ ಯಾರು ಅಂತಿದೆ. ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ದಾದಾ ಸೌರವ್ ಗಂಗೂಲಿ ಅವರು ಏನ್ ಮಾಡ್ತಾರೆ ಅಂತ ಕೇಳಿದ್ರೆ ICC ಹಾಲ್ ಆಫ್ ಇಂಟರ್ನ್ಯಾಷನಲ್ ಕ್ರಿಕೆಟ್ ಕೌನ್ಸಿಲ್ ನೀಡುವ ಹಾಲ್ ಆಫ್ ಫೇಮ್ ಪ್ರಶಸ್ತಿಗೆ ಇವರು ಭಾಜನರಾಗಿರ್ತಕ್ಕಂಥದ್ದು ಬಹಳ ವಿಶೇಷತೆ. ಇವರ ಒಂದು ಆತ್ಮಚರಿತ್ರೆ ಇದೆ ಸ್ನೇಹಿತರೆ, ಬಹಳ ಇಂಪಾರ್ಟೆಂಟು. ಓಕೆ, ಎ ಸೆಂಚುರಿ it's not enough ನೋಡಿ, ಇದು ಇವರ ಆತ್ಮಚರಿತ್ರೆ. ಓಕೆ, ಸೆಂಚುರಿ ಇಟ್ಸ್ ನಾಟ್ ಎನಫ್ ಇವರ ಆತ್ಮಚರಿತ್ರೆ. ಗೊತ್ತಿರಬೇಕು ನಿಮ್ಗೆ. 2008ರಲ್ಲಿ ಇವರು ರಿಟೈರ್ಡ್ ಆಗ್ತಾರೆ. ಎಲ್ಲ ಒಂದು ಫಾರ್ಮೇಟಿನ ಕ್ರಿಕೆಟ್ಗೆ ಇವರು ವಿದಾಯವನ್ನು ಘೋಷಣೆ ಮಾಡ್ತಾರೆ. ಇವರು ಕೊನೆಯದಾಗಿ ಆಡಿರ್ತಕ್ಕಂಥ ದೇಶ ಆಸ್ಟ್ರೇಲಿಯಾ ದೇಶದೊಂದಿಗೆ ತಮ್ಮ ಕೊನೆಯ ಟೂರ್ನಮೆಂಟ್ ಅನ್ನು ಆಡ್ತಾರೆ. ICC ಹಾಲ್ ಆಫ್ ಫೇಮ್ ಪ್ರಶಸ್ತಿಗೆ ಇವರು ಭಾಜನರಾಗಿರ್ತಕ್ಕಂಥದ್ದು. ಇವರಿಗೆ ಈ ವರ್ಷದ 2026ನೇ ಸಾಲಿನ ICC ಹಾಲ್ ಆಫ್ ಫೇಮ್ ಪ್ರಶಸ್ತಿಗೆ ಇರ್ತಕ್ಕಂಥದ್ದು. ಇವ್ರ ಜೊತೆಗೆ ಅಂಜುಮ್ ಚೋಪ್ರಾ ಅಂತ ಬರ್ತಾರೆ, ಮಹಿಳಾ ಅಂಜುಮ್ ಚೋಪ್ರಾ. ಸೊ ಮಹಿಳಾ ಕ್ರಿಕೆಟ್ ಆಟಗಾರ್ತಿ ಈಕೆಗೂ ಸಹ ICC ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗಿದೆ. ICC ಹಾಲ್ ಆಫ್ ಫೇಮ್ ಪ್ರಶಸ್ತಿಯನ್ನು ನೀಡಿ ಸಹ ಗೌರವಿಸಲಾಗಿದೆ. ಸೊ ಇವರ ಆತ್ಮಚರಿತ್ರೆ ಬಹಳ ಇಂಪಾರ್ಟೆಂಟ್. ಸೆಂಚುರಿ ಇಸ್ ನಾಟ್ ಎನಫ್ ಅಂತ ಹೇಳ್ಬಿಟ್ಟಿರ್ತಕ್ಕಂಥದ್ದು. ಸೊ ಬಹಳ ಇಂಪಾರ್ಟೆಂಟ್. ನೆಕ್ಸ್ಟ್ ನೋಡೋಣ. ಸೊ ಆಗಸ್ಟ್ 1, 2026ರಿಂದ ಮಹಿಳೆಯರಿಗೆ ಉಚಿತ ಬಸ್ ಪ್ರಯಾಣ ಪಡೆಯಲು ಯಾವ ನಗರ ಪಿಂಕ್ ಸಹೇಲಿ ಸ್ಮಾರ್ಟ್ ಕಾರ್ಡ್ ಅನ್ನ ಕಡ್ಡಾಯಗೊಳಿಸಿದೆ? ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ದೆಹಲಿ ರಾಜ್ಯ ಸರ್ಕಾರ ಏನ್ ಮಾಡ್ತಾ ಇದೆ. ಸೊ ದೆಹಲಿ ರಾಜ್ಯ ಸರ್ಕಾರ, ನಿಮಗೆ ಗೊತ್ತಿರಬೇಕು, ದೆಹಲಿ. ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ದೆಹಲಿ. ಓಕೆ, ಸೊ ಇವರು ಕೂಡ ಫ್ರೀ ಬಸ್ ಅನ್ನ ಮಹಿಳೆಯರಿಗಾಗಿ ನೀಡಿರ್ತಕ್ಕಂಥದ್ದು. ಇತ್ತೀಚೆಗೆ ಪ್ರಿಯದರ್ಶಿನಿ ಅಂತ ಹೇಳ್ಬಿಟ್ಟು ಒಂದು ಯೋಜನೆಯನ್ನ ಜಾರಿಗೆ ತರಲಾಗ್ತದೆ ಕೇರಳ ಸರ್ಕಾರ. ಈ ಪ್ರಿಯದರ್ಶಿನಿ ಯೋಜನೆಯ ಮುಖ್ಯ ಉದ್ದೇಶ ಮಹಿಳೆಯರಿಗೆ ಉಚಿತ ಬಸ್ ನೀಡುವುದು. ಇನ್ನು ಇತ್ತೀಚೆಗೆ ಮಹಾಲಕ್ಷ್ಮಿ ಅಂತ ಹೇಳ್ಬಿಟ್ಟು ಒಂದು ಯೋಜನೆಯನ್ನ ಜಾರಿಗೆ ತರ್ತಾರ. ಯಾವ ರಾಜ್ಯ ಅಂತ ಕೇಳಿದ್ರೆ ತೆಲಂಗಾಣ. ಇವರು ಸಹ ಮಹಾಲಕ್ಷ್ಮಿ ಯೋಜನೆಯ ಮೂಲಕ ಮಹಿಳೆಯರಿಗೆ ಉಚಿತ ಬಸ್ ಯೋಜನೆಯನ್ನ ನೀಡಿದ್ದಾರೆ. ಇನ್ನು ಕರ್ನಾಟಕದಲ್ಲಿ ಈ ಯೋಜನೆ ಶಕ್ತಿ ಯೋಜನೆ ಅಂತ ಬರುತ್ತೆ. ಇದು ಕೂಡ ಮಹಿಳೆಯರಿಗಾಗಿ ಫ್ರೀ ಬಸ್ ಏನ್ ಮಾಡಿದ್ದಾರೆ ಅಂತಂದ್ರೆ ಇರ್ತಕ್ಕಂಥದ್ದು. ಇವುಗಳನ್ನ ಖಂಡಿತ ಕೇಳೋ ಚಾನ್ಸ್ ಇರುತ್ತೆ. ಪಿಂಕ್ ಸಹೇಲಿ ದೆಹಲಿ, ಪ್ರಿಯದರ್ಶಿನಿ ಕೇರಳ, ಮಹಾಲಕ್ಷ್ಮಿ ತೆಲಂಗಾಣ, ಶಕ್ತಿ ಕರ್ನಾಟಕ. ಭಾರತ ಮತ್ತು ಆಸ್ಟ್ರೇಲಿಯಾ ನಡುವಿನ ಇಂದ್ 24 ಜಂಟಿ ಮಿಲಿಟರಿ ಸಮರಾಭ್ಯಾಸವನ್ನು ಎಲ್ಲಿ ನಡೆಸಲಾಗಿದೆ? ಪುಣೆಯಲ್ಲಿ ನಡೆಸಲಾಗಿದೆ. ಸೊ ಅಸಿಮ್ಡೆಕ್ಸ್, ತರಂಗ ಶಕ್ತಿ, ಪಿಚ್ ಬ್ಲಾಕ್, ತಾಲಿಸ್ಮಾನ್ ಸಬ್ರೆ ಮುಂತಾದ ಇತರ ದ್ವಿಪಕ್ಷೀಯ ಒಂದು ಬಹುಪಕ್ಷೀಯ ವ್ಯಾಯಾಮಗಳ ಜೊತೆಗೆ ಇತ್ತೀಚೆಗೆ ಅಸ್ಟ್ರಾ ಹಿಂದ್ ಎನ್ನುವ ಒಂದು ಭಾರತ ಮತ್ತು ಆಸ್ಟ್ರೇಲಿಯಾ ರಕ್ಷಣಾ ಸಹಯೋಗದಲ್ಲಿ ಇದು ನಡೀತು. ಓಕೆ, ಇಂಡೋ ಪೆಸಿಫಿಕ್ ಸಾಗರದಲ್ಲಿ ಇದು ನಡೀತು. ನೆಕ್ಸ್ಟ್ ನೋಡೋಣ.
2026ನೇ ಸಾಲಿನ ಹ್ಯಾಪಿ ಸಿಟಿ ಇಂಡೆಕ್ಸ್ನಲ್ಲಿ ವಿಶ್ವದ ಟಾಪ್ 10 ಅತ್ಯಂತ ಸಂತೋಷದಾಯಕ ನಗರಗಳಲ್ಲಿ ಸ್ಥಾನ ಪಡೆದ ಭಾರತೀಯ ನಗರ ಯಾವುದು ಅಂತ ಕೇಳಿದ್ರೆ ಜೈಪುರ. ನಿಮಗೆ ಗೊತ್ತಿರಲಿ, ಜೈಪುರವನ್ನ ನಾವು ಏನಂತ ಕರಿತೀವಿ? ಪಿಂಕ್ ಸಿಟಿ ಅಂತ ಕರಿತೀವಿ, ಪಿಂಕ್ ಸಿಟಿ ಆಫ್ ಇಂಡಿಯಾ. ಓಕೆ, ಪಿಂಕ್ ಸಿಟಿ ಆಫ್ ಇಂಡಿಯಾ ಐತಲ್ಲ, ಇತ್ತೀಚೆಗೆ ಹ್ಯಾಪಿ ಸಿಟಿ ಇಂಡೆಕ್ಸ್ನಲ್ಲಿ ಪ್ರದೇಶ ಸ್ಥಾನವನ್ನು ಪಡೆದಿದೆ. ಅದರ ಜೊತೆಗೆ ನೆನಪಿಟ್ಟುಕೊಳ್ಳಿ, ಭಾರತದಲ್ಲಿ ಅತಿ ಹೆಚ್ಚು ಉಷ್ಣಾಂಶವನ್ನ ಹೊಂದಿರತಕ್ಕಂಥ ನಗರವಾಗಿ ಸಹ ಇದು ಇರತಕ್ಕಂಥದ್ದು ಯಾವುದು? ಜೈಪುರ. ಜೈಪುರದಲ್ಲಿ ನಿಮಗೆ ಗೊತ್ತಿರಬೇಕು, ಎಕ್ಸಾಮ್ಗೆ ಕೇಳಿದ ಈ ಕೆಳಕಂಡ ಎಲ್ಲಿ ಕೃತಕ ಕೈ ಮತ್ತು ಕಾಲು ಘಟಕ ಕಂಡು ಬರುತ್ತೆ ಅಂತ ಕೇಳಿದ್ದೆ ಎಕ್ಸಾಮ್ಗೆ. ಎಲ್ಲಿ ಅಂತ ಕೇಳಿದ್ರೆ ಇಂಪಾರ್ಟೆಂಟು, ರಾಜಸ್ಥಾನದ ಜೈಪುರದಲ್ಲಿ ಇದು ಕಂಡು ಬರುತ್ತೆ. ನೆಕ್ಸ್ಟ್, ಇಂಡೋನೇಷ್ಯಾದ ಮಲಾಂಗ್ನಲ್ಲಿ ತನ್ನ ಮೊದಲ ವಿದೇಶಿ ಕ್ಯಾಂಪಸ್ ಅನ್ನು ಸ್ಥಾಪನೆ ಮಾಡಿದ ಭಾರತೀಯ ನಿರ್ವಹಣಾ ಸಂಸ್ಥೆ ಯಾವುದಂತ ಕೇಳಿದ್ರೆ IIM ಬೆಂಗಳೂರು. ಓಕೆ, ನೆಕ್ಸ್ಟ್, ಬ್ರಹ್ಮೋಸ್ ಮತ್ತು ಅಸ್ತ್ರ ಕ್ಷಿಪಣಿ ವ್ಯವಸ್ಥೆಗಳನ್ನು ಖರೀದಿಸುವ ಒಪ್ಪಂದಗಳು ಸೇರಿದಂತೆ ಭಾರತದೊಂದಿಗೆ 14 ಕಾರ್ಯತಂತ್ರದ ಒಪ್ಪಂದಗಳಿಗೆ ಸಹಿ ಹಾಕಿದ ದೇಶ ಇಂಡೋನೇಷ್ಯಾ. ಇಂಡೋನೇಷ್ಯಾ ಇತ್ತೀಚೆಗೆ ಬ್ರಹ್ಮೋಸ್ ಸೂಪರ್ಸಾನಿಕ್ ಕ್ಷಿಪಣಿಯನ್ನ, ಅದರ ಜೊತೆಗೆ ಅಸ್ತ್ರ ಬಿಹ್ಯಾಂಡ್ ವಿಸುವಲ್ ರೇಂಜ್ ಏರ್ ಟು ಏರ್ ಕ್ಷಿಪಣಿಯನ್ನು ಸಹ ಏನ್ ಮಾಡಿದೆ? ಖರೀದಿ ಮಾಡಿದೆ. ಇತ್ತೀಚೆಗೆ ಇಂಡೋನೇಷ್ಯಾ ದೇಶಕ್ಕೆ ಭಾರತದ ಪ್ರಧಾನಿ ನರೇಂದ್ರ ಮೋದಿ ಅವರು ಭೇಟಿ ಕೊಟ್ಟಿದ್ರು. ಅಲ್ಲಿನ ಅತ್ಯುನ್ನತ ನಾಗರಿಕ ಪ್ರಶಸ್ತಿಯನ್ನು ಸ್ವೀಕರಿಸಿ ಮಾತನಾಡಿ, ಎರಡು ದೇಶಗಳಿಗೆ ಅಂತಾರಾಷ್ಟ್ರೀಯ ಸಂಬಂಧದ ಕುರಿತು ಇರತಕ್ಕಂಥದ್ದು. ಹೌದಾ, ಅಲ್ಲಿರುವ ಪಂಬನ್ ದೇವಾಲಯಕ್ಕೂ ಸಹ ಭಾರತದ ಪ್ರಧಾನಿ ನರೇಂದ್ರ ಮೋದಿ ಅವರು ಏನಾಗಿದ್ರು? ಭೇಟಿಯನ್ನ ಕೊಟ್ಟಿದ್ರು. ಹೌದಾ, ಇಂಪಾರ್ಟೆಂಟ್. ನೆಕ್ಸ್ಟ್, 2026ರ ಕಾಮನ್ವೆಲ್ತ್ ಕ್ರೀಡಾಕೂಟವನ್ನು ಯಾವ ನಗರ ಆಯೋಜಿಸುತ್ತಿದೆ? ಅಲ್ಲಿ ಭಾರತೀಯ ತಂಡ ಸುಸ್ಥಿರ ಸೆಣಬು ವಿಸ್ಕೋಸ್ ಮಿಶ್ರಿತ ಉಡುಪುಗಳನ್ನು ಮಾತ್ರ ಧರಿಸಲಿದೆ. ಗ್ಲಾಸ್ಕೋದಲ್ಲಿ ಜರುಗ್ತಾ ಇದೆ, ಸ್ಕಾಟ್ಲ್ಯಾಂಡಿನ ಗ್ಲಾಸ್ಕೋದಲ್ಲಿ ಜರುಗ್ತಾ ಇದೆ 2026ರಲ್ಲಿ. ಹೌದಾ, ಇಲ್ಲಿ ಭಾರತದ ಜವಳಿ ಸಚಿವಾಲಯ ರಾಷ್ಟ್ರೀಯ ಸೆಣಬು ಮಂಡಳಿಯ ಅಭಿವೃದ್ಧಿಪಡಿಸಿದ ಸುಸ್ಥಿರ ಸೆಣಬು ವಿಸ್ಕೋಸ್ ಮಿಶ್ರಿತ ಉಡುಪುಗಳನ್ನು ಧರಿಸಲಿದೆ. ಭಾರಿ ಇಂಪಾರ್ಟೆಂಟ್. ನೆಕ್ಸ್ಟ್, ದಕ್ಷಿಣ ಕೊರಿಯಾದ ತಂತ್ರಜ್ಞಾನವನ್ನು ಬಳಸಿಕೊಂಡು ಭಾರತದ ಮೊದಲ ಗಾಳಿ ತುಂಬಿದ ರಬ್ಬರ್ ಅಣೆಕಟ್ಟನ್ನು ಯಾವ ರಾಜ್ಯ ನಿರ್ಮಿಸುತ್ತಿದೆ? ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಗುಜರಾತ್. ಹೆರಾನ್ ನದಿ ಮತ್ತು ತಾಪಿ ಜಿಲ್ಲೆಯ ಅಂಬಿಕಾ ನದಿಯಲ್ಲಿ ಈ 2 ಯೋಜನೆಗಳನ್ನು ಅಭಿವೃದ್ಧಿಪಡಿಸಲಾಗುತ್ತಿದೆ. ಓಕೆ, ನೆಕ್ಸ್ಟ್, ಸಿರ್ಸಾ ಕಿನ್ನು ಯಾವ ರಾಜ್ಯದ ಮೊದಲ GI ಮಾನ್ಯತೆ ಪಡೆದ ಹಣ್ಣು? ನೆನ್ಪಿಟ್ಟುಕೊಳ್ಳಿ, ಹರಿಯಾಣ ರಾಜ್ಯದ ಸಿರ್ಸಾ ಕಿನ್ನು ಎನ್ನುವ ಒಂದು ಮಾವಿನ ಹಣ್ಣಿಗೆ ಇತ್ತೀಚೆಗೆ GI ಟ್ಯಾಗ್ ಏನಾಗಿದೆ? ಇಂಪಾರ್ಟೆಂಟ್ ಸಂದಿದೆ. ಹಾಗಾದರೆ ನಿಮಗೆ ಗೊತ್ತಿರಬೇಕು, ಈ ರೀತಿ ಸಂದಿರ್ತಕ್ಕಂಥ GI ಟ್ಯಾಗ್ ಎಷ್ಟು ವರ್ಷಗಳ ಕಾಲ ಸಿಂಧತ್ವವನ್ನ ಹೊಂದಿರುತ್ತೆ ಅಂತ ಕೇಳಿದ್ರೆ 10 ವರ್ಷಗಳ ಕಾಲ ಇದು ಸಿಂಧತ್ವವನ್ನ ಹೊಂದಿರುತ್ತೆ. ಈ GI ಟ್ಯಾಗ್ ಜಿಯೋಗ್ರಾಫಿಕಲ್ ಇಂಡಿಕೇಟ್ ಅಂತ ಕರೀತಾರೆ. ಹೌದಾ, ಭಾರಿ ಇಂಪಾರ್ಟೆಂಟ್. ಈ ರೀತಿ ಯಾವ್ದಿದ್ದು? ಸಿರ್ಸೋ ಕಿನ್ನೋ ಮಾವಿನ ಹಣ್ಣು ಯಾವ ರಾಜ್ಯಕ್ಕೆ ಸಂಬಂಧಪಟ್ಟಿದೆ ಅಂತ ಕೇಳಿದ್ರೆ ಹರಿಯಾಣ ರಾಜ್ಯಕ್ಕೆ ಸಂಬಂಧಪಟ್ಟಿದೆ. ನೆಕ್ಸ್ಟ್, ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಯಾವ ದೇಶ ತನ್ನ ಅತ್ಯುನ್ನತ ನಾಗರಿಕ ಗೌರವವಾದ ಬಿಟಾಂಗ್ ಆದಿಪೂರ್ಣ ನೀಡಿದೆ ಅಂತ ಕೇಳಿದ್ರೆ ಈಗ ತಾನೇ ಎಕ್ಸ್ಪ್ಲೇನ್ ಮಾಡಿದೆ, ನಿನ್ನೆ ಕ್ಲಾಸಲ್ಲೂ ಕೂಡ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಇಂಡೋನೇಷ್ಯಾ ದೇಶ ಬಹಳ ಇಂಪಾರ್ಟೆಂಟು. ಇದು ಗೊತ್ತಿರಬೇಕು. ಬಿಂತಾಂಗ್ ಆದಿಪೂರ್ಣ ಒಂದು ಪ್ರಶಸ್ತಿಯನ್ನ ನೀಡಿ ಗೌರವಿಸಲಾಗಿದೆ. ನೆಕ್ಸ್ಟ್, ಉತ್ತರ ಪ್ರದೇಶದ ಜಲಾಲಾಬಾದ್ ಪಟ್ಟಣದ ಹೊಸ ಹೆಸರೇನು? ಪರಶುರಾಮಪುರಿ. ಭಾರಿ ಇಂಪಾರ್ಟೆಂಟ್ ಇದು. ಪರಶುರಾಮಪುರಿ. ಹೌದಾ, ಈ ರೀತಿ ಉತ್ತರ ಪ್ರದೇಶದ ಜಲಾಲಾಬಾದ್ ಅನ್ನ ಏನಂತ ನಾವು ಮರುನಾಮಕರಣ ಮಾಡಿದೀವಿ ಅಂತ ಕೇಳಿದ್ರೆ ಪರಶುರಾಮಪುರಿ. ಹಾಗಾದ್ರೆ ಸಂವಿಧಾನದ ಎಷ್ಟನೇ ವಿಧಿಯು ಈ ರೀತಿ ಒಂದು ರಾಜ್ಯದ ಹೆಸರಾಗಿರ್ಬೋದು, ಭೂಪ್ರದೇಶದ ಹೆಸರನ್ನಾಗಿರ್ಬೋದು, ಇಲ್ಲವೇ ಏನನ್ನಾದರೂ ಹೆಸರು ಬದಲಾಯಿಸಬೇಕಂತಂದ್ರೆ ಸಂವಿಧಾನದ 3ನೇ ವಿಧಿ ಏನಾಗ್ತದೆ ಅಂತ ಕೇಳಿದ್ರೆ ಇಲ್ಲಿ ಪ್ರಮುಖ ಪಾತ್ರವನ್ನು ವಹಿಸ್ತದೆ. ಹಾಗಾದ್ರೆ ಇತ್ತೀಚೆಗೆ ಕೇರಳ ರಾಜ್ಯ ಸರ್ಕಾರ ಸಹ ತನ್ನ ಹೆಸರನ್ನ ಕೇರಳಂ ಎಂದು ಬದಲಾಯಿಸಿಕೊಂಡಿದೆ. ಓಕೆ, ನಿಮಗೆ ಗೊತ್ತಿರಬೇಕಾ? ಉತ್ತರ ಪ್ರದೇಶದ ಫೈಜಾಬಾದ್ ಐತಲ್ಲ, ಏನಂತ ಮರುನಾಮಕರಣ ಮಾಡಲಾಯಿತು? ಅಯೋಧ್ಯ ಎಂದು ಮರುನಾಮಕರಣ ಮಾಡಲಾಯಿತು. ಮಹಾರಾಷ್ಟ್ರದ ನಿಮಗೆ ಗೊತ್ತಿರಲಿ ಮಹಾರಾಷ್ಟ್ರದ ಔರಂಗಾಬಾದನ್ನ ಏನೆಂದು ನಾಮಕರಣ ಮಾಡಲಾಯಿತು ಅಂತ ಕೇಳಿದ್ರೆ ಛತ್ರಪತಿ ಸಂಭಾಜಿ ನಗರ ಎಂದು ಮರುನಾಮಕರಣ ಮಾಡಲಾಯಿತು. ಬಹಳ ಹೆಸರು ಮರುನಾಮಕರಣ ಆಗ್ಯಾವ. ಹೌದಾ, ಅಲಹಾಬಾದನ್ನ ಏನೆಂದು ಮರುನಾಮಕರಣ ಮಾಡಲಾಗಿದೆ ಅಂತ ಕೇಳಿದ್ರೆ ಇದನ್ನ ಪ್ರಯಾಗರಾಜ ಎಂದು ಮರುನಾಮಕರಣ ಮಾಡಲಾಗಿದೆ. ಪ್ರಯಾಗರಾಜ್ ಅಂತ ಹೇಳ್ಬಿಟ್ಟು ಮರುನಾಮಕರಣ ಮಾಡಲಾಗಿದೆ. ಹೌದಾ, ಈ ರೀತಿ ಹಲವಾರು ಹೆಸರುಗಳನ್ನ ಬದಲಾಯಿಸಬೇಕಂದ್ರೆ ಸಂವಿಧಾನದ 3ನೇ ವಿಧಿಗೆ ನಾವೇನು ಮಾಡಬೇಕು? ಮೊರೆ ಹೋಗಬೇಕಾಗುತ್ತಾ. ಇತ್ತೀಚೆಗೆ ಉತ್ತರ ಪ್ರದೇಶದ ಜಲಾಲಾಬಾದ್ ಅನ್ನು ನಾವೇನಂತ ಮರುನಾಮಕರಣ ಮಾಡೀವಿ? ಪರಶುರಾಮಪುರಿ ಅಂತ ಹೇಳ್ಬಿಟ್ಟು ಮರುನಾಮಕರಣವನ್ನು ಮಾಡಿವಿ. ಓಕೆ, ಇದಾಗಿತ್ತು ಇಂದಿನ ಪ್ರಮುಖ ಪ್ರಚಲಿತ ಘಟನೆಗಳ ಒಂದು ಸರಣಿ. ಇದೇ ರೀತಿಯ ಅದ್ಭುತ ತರಗತಿಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡೋದರ ಜೊತೆಗೆ
ಪ್ರೋತ್ಸಾಹಿಸಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮತ್ತೊಂದು ಅದ್ಭುತವಾಗಿರ್ತಕ್ಕಂಥ ತರಗತಿಯ ಜೊತೆಗೆ ನಿಮ್ಮೊಂದಿಗೆ ನಾನು ಮತ್ತೆ ಬರ್ತೀನಿ. ಥ್ಯಾಂಕ್ ಯು ಸೋ ಮಚ್.